ಕೇಳವ್ವ ಹೇಳುವ ಬಂದೆನು ನಿಮ್ಮ ಮನೆಗೆ ಹಾಜಿಪುರದ ನಿಮ್ಮ ಸ್ಥಳ ಬಿಜಾಪುರವ 300 ವರ್ಷದಿಂದ ಬರಗಾಲ ಬಿದ್ದು ಬಂಗಾಳಕ್ ಬಂದವ್ರವ್ವ ನಿಮ್ಮ ಮನಿ ದೇವ್ರ ಹುಳಿ ಹುಳಿ ಕಾಮನ ಕೇಳಯ್ಯವ್ವ ಪರಮಿಸಿ ನೋಡವ್ವ ಗುಡ್ಡದ ಮೇಲಾರ ನಿಮ್ಮ ಮನೆಗೆ ಅರಿಶಿನ ಪತ್ಲ ಕೇಳವ್ವ ಹೇಳುವ ಬಂದೆನು ನಿಮ್ಮ ಮನೆಗೆ ರಾಮಪುರ ಹೊಟ್ಲೆ ಸೋಮಪುರ ಹುಟ್ಟಿದ್ರವ ಸೋಮಪುರ ಹೊಟ್ಲೆ ಸುಮಂಗ್ ನದಿವೆ ತುಟ್ಟಿದ್ರವ ಸಂಧಿ ಮನಿ ಸಂಗಪ್ಪ ಜೋಡಿ ಸಾಲಿ ಕಲಿಯಾಕ್ ಬಿಟ್ಟಿದ್ರವ ಇಬ್ರು SLC ಫೇಲ್ ಆಗ ಒಂದ್ ಕಡೆ ಓಡೋದ್ರವ ಕೊರಮಿಸಿ ನೋಡವ್ವ ಗುಡ್ಡದ ಮೈದಾರಲ್ಲಿ ನನಗೆ ಅರಿಶಿನ ಪತ್ಲ ಕೇಳವ್ವ ಹೇಳವ ಬಂದೆನು ನಿಮ್ಮ ಮನೆಗೆ ಚನ್ನಪ್ಪ ಹೋಟ್ಲೆ ಶಂಕರ ಓಡವ ಶಂಕರ ಹೋಟ್ಲೆ ಶರಣ ಓಡ ಕೊಟ್ಟಿದ್ರವ ಸುಮಂಗ್ಲ ಬಾಯಿ ಅಂತ ಹುಟ್ಟಿದ್ರವ ದೊಡ್ಡ ಲಾಯರ್ ಮಾಡ್ಬೇಕಂತೇಳಿ ಬೆಂಗಳೂರು ಸಾಲಿ ಕಲಿಯಾಕ್ ಬಿಟ್ಟಿದ್ರವ ಕಲ್ತ ಬರಾಗ ಒಂದು ಗಂಡ ಮಗ ನಡ್ಕೊಂಡೇ ಬಂದ್ಲವ್ವ ಕೊರಮಿಸಿ ನೋಡವ್ವ ಕೊಟ್ಟ ಹೆಣ ಕುಳ್ಕೊಳ್ತವ್ರ ಪಾಲಿಗವ್ರು ಓಡ್ ಹೋಗ್ಯಾರ ನಾಯಿ ಇದ್ದ ಮಕ್ಕಳಿಗೆ ಮುದ್ದು ಕೊಡ್ರತ್ ಮುತ್ತಿನಂಗುಳಿ ಏನ ಹಡ್ದವ ಬಸ್ಯಾ ನಾವು ಈ ಊರಾಗ ಈ ವೇಷದಾಗ ಹೊಂಟೇವಂದ್ರ ಯಾರ ಮಕ್ಳು ನಮ್ಗೆ ಗುರ್ತು ಹಿಡಿಬಾರ್ದ್ರಲೆ ನಮ್ಮ ನಾಯಿನೂ ಕುನಿ ಹಿಡಿಯಲ್ ಬಿಡೋಲೆ ಹಂಗೆ ಆಕ್ಟಿಂಗ್ ಮಾಡಕ್ ಮಗನ ತಿಳಿತಾನೆ ನನಗ ಈಗ ನಾ ಹೇಳೋರು ದುಂಡ್ಯ ನೀ ಹೇಳೋರು ಪಾಂಡ್ಯ ತಿಳಿತಾನ ಮಗನ ತಿಳಿತು ಮತ್ತೆ ಚಂದ್ರಿಗೆ ಹ್ಯಾಂಗ ಗೊತ್ತಾಗ್ಬೇಕಲೆ ಮಗನ ಆಕಿಗೆಲ್ಲ ಗೊತ್ತಾಗೇ ಆತದ ಮೊದಲು ಮಾತಾಡ ಮಗನ ಅಲ್ಲ ಇವನವನ ಆತಲೆ ಆದರ್ಥ ಮಗಳ ಮದುವೆನೋ ಮಾಡಿದಪ್ಪ ಈ ಹೇಳುವಾಗ ಕಂಚಿನ ತಪಾಲಿ ಕೊಟ್ಟು ಕಳಿಸಿದಿ ಈ ವರ್ಷ ಮಗನ ಮದ್ವಿ ಗಂಡಸ್ ಮಗನ ಮದ್ವಿ ಮಾಡಾಕತ್ತಿದಿ ಹೇಳುವಾಗ ಏನ್ರ ಗುರ್ತುಳಿ ಕೊಟ್ಟು ಕಳ್ಸಪ್ಪ ನಿಮ್ ಮನಿ ದೇವ್ರ ಸಂಗನ ಬಸಾಕ್ ಮತ್ತೆ ಒಳ್ಳೇದ್ ಮಾಡ್ತಾನೋ ಏ ಮಗನ ಜಾಡ್ಸಿ ಪಕ್ಕತ್ ಒದೆಯಿಂದೇನ ಮಗನ ಅಲ್ಲೋ ಮೊಮ್ಮಗನ ಇನ್ನ ನನಗ ಮದ್ವಿನೇ ಆಗಿಲ್ಲ ಮಕ್ಕಳೇನು ಮ್ಯಾಗಿಂದ ಉದುರ್ತಾನ ಮೊಮ್ಮಗನ ಆದ್ರೆ ಹೇಳ್ತದೆ ಮಾತು ಹೇಳ್ತೀನಿ ಚೆನ್ನ ಹೇಳೋ ನೆಟ್ಟಿಂಗ್ ಅದಲ್ಲ ಇದು ನೀನಾಗಲ್ಲ ಮಗನ ಓಹೋ ಹೋ 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 ಆಕ್ಟಿಂಗ್ ಮಗನ ಇದು ಆಕ್ಟಿಂಗ್ ಭಾರಿ ಮಾಡ್ತಿಲ್ಲ ನೀ ಆಕ್ಟಿಂಗ್ ಮಾಡಿದ್ರೆ ನನಗಿಂತ ಒಂದ್ ಹೆಜ್ಜೆ ಮುಂದಿನ ಇದಿ ಏ ಈಗ ಗಪ್ಪ ಕುಂಡ್ರಲೆ ತಂದಿ ಮಗಳು ಈ ಕಡೆ ಹೊಂಟ್ರ ಅವ್ರಿಗೆ ಗೊತ್ತಲ್ಲ ಆಕ್ಟಿಂಗ್ ಮಾಡಕ್ ಮಗನ ತಿಳಿತಲ್ಲ ನಮಸ್ಕಾರ ರೀ ಅಪ್ಪ ನಮಸ್ಕಾರಪ್ಪ ನಮಸ್ಕಾರ ಯಾವಾಗ ಬಂದಿರೋ ತಮ್ಮ ಹೇಳೋರು ನಮ್ಮ ಊರಿಗೆ ನಿನ್ನೆ ತಾನೇ ಬಂದೇವಪ್ಪ ಬಂತಾಳಕ್ಕೆ ಹೇಗೆ ಬೇಯಿಸಿದ್ರಾ ಆ ದೇವ್ರ ದಯದಿಂದ ಹಿಂಗ್ ಇದೀವಿ ನೋಡಪ್ಪ ನಾವು ಆದ್ರೂ ಹೋದ ವರ್ಷದಂಗ ಇಲ್ರಿಪ್ಪ ಭಾಳ ಸರಿ ಏನ್ರಿ ಹೊಟ್ಟಿಗೆ ಅನ್ನನೇ ತಿತ್ತಿತ್ತು ಮತ್ತೇನ್ರಿ ತಿಲ್ಲಕತ್ತಿರಿ ಅಲ್ಲ ಅವಂಗೇನ ಕಮ್ಮಿ ಆಗೈತಿ ಒಂದ್ ಬೆಳಗ್ಗೆ ಎದ್ರ ಸಾಕು ಒಂದ್ ಕೆರ್ಸಿ ರೊಟ್ಟಿ ಮಾಡಿ ಹಾಕ್ತೀನಿ ನನಗಂತೂ ಅವಂಗ ರೊಟ್ಟಿ ಮಾಡಿ 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 ನನಗಂತೂ ಸಾಕ ಹೋಗೈತಿ ಯಾಕಪ್ಪ ಮಾಡ್ಕೊಂಡ್ ಹೆಂಡತಿಗೆ ಇಟ್ಟ್ಯಾಕ್ ತ್ರಾಸ ಕೊಡ್ತಿ ನಾಳೆ ದಿನ ತುಂಬಿ ಮುದುಕ ದನ ತುಂಬಿ ರೊಟ್ಟಿ ಕಲ ಹಡದ್ರ ಮುಂದೆ ನಿನ್ನ ಗತಿ ಹಂಗ ದೋತ್ರ ಹೋಗ್ಯವ್ರ ಹಂಗ ನಿನ್ನ ಚೊಟ್ಟಿ ಹೋಗ್ಯವ್ರ ಹಂಗ ಲೇ ಹೇಳುವ ಮಗನ ಈಗ ನಾನು ಹೇಳ್ತಾಳೆ ನನ್ನ ಮಗಳ ಚಂದ್ರಿ ಯಪ್ಪ ಅಟ್ಯಾಕ್ ತ್ರಾಸ ಮಾಡ್ಕೊಳತ್ತು ಮಾರ ಗಂಡ ಸತ್ತಾಗ ಯಾಕೆ ತಂದು ಮನೆಯಾಗ ಇಟ್ಕೊಂಡಿರಿ ಇದ್ದಾಗ ಉರಿತಾವ್ರಿ ಇಲ್ಲದಾಗ ಇಲ್ಲಿ ಗುದ್ದು ಸೇರ್ತಾವ್ರಿಯಪ್ಪ ಮುಖಾರಿಪ್ಪ ಮುಖ ಯಾಕಪ್ಪ ಹೇಳುವ ನಾ ನಿನ್ನ ಕಣ್ಣಿಗೆ ಗಂಡ ಸತ್ತ ಹೆಂಡತಿ ರಂಡಿಸ್ತಾರ ಕಾಣಿಸಾತೀನಿ ಏನು ನನಗಿನ್ನೂ ಮದುವೆ ಆಗಿಲ್ಲ ನಾ ಇನ್ನೂ ಭಾಳ ಸಣ್ಣಕ್ಕಿದ್ದೀನಿ ಹೇಳಪ್ಪ ಇನ್ನ ನಮ್ಮ ಮನಿತನ ಬೆಳಗ ನಮ್ಮ ಮನಿತನ ಹ್ಯಾಂಗ ಇತ್ತು ಅನ್ನೋದು ಮೊದಲು ಹೇಳು ಓದ್ ಹೇಳ್ತಿರ್ರಿ ಕೇಳಕತ್ತಿರ ದಮ್ರಿ ಮೊದಲ 501 ರೂಪಾಯಿ ಇಡತ್ತಳೋ ದುಂಡ್ಯಾ ಆಮ್ಯಾಗ ಹೋಗೋ ಹೊತ್ನ್ಯಾಗ ಕೊಟ್ಟು ಕಳಿಸ್ತೀನಿ ನಿಮಗ ಮೊದಲು ಹೇಳ್ರಿ ಎಲ್ಲ ಮಗನ ಚಂದ್ರಿ ಅಂತ ಮಗಳೇ ಕೊಟ್ಟ ರಾಕಿ ಕಟ್ ಮಗನ ಗಪ್ಪ ಅವನು ಬರೀ ಮಗಳಿಗೆ ಚಿಂತೆ ಮಾಡದಾಯ್ತು ಚಸ್ಮಾ ಕೊಂಡೆ ಟೂಸ್ಕೋ ಇದು ಬುಕ್ ಅದೇ ಹೋಗ್ತೀನಿ ಕೇಳ್ರಿ ಗಾರ ಉಗುಳತ್ತು ಇಲ್ಲ ಮಗನ ಹಚ್ಚ ಹೋಗ್ಬಿಟ್ಟದು ಶಿವ ಶಿವ ಆಂಜನೇಯ 7 ಕೋಟಿ ಕೊಡದಯ್ಯ ಹೌದಪ್ಪ ಹೌದು ಮೈಲಾರಿಂಗಪ್ಪ ಹನುಮಪ್ಪ ಕಾರ್ದೀಪಪ್ಪ ಮಾರ್ಗಶಿರ ಪುಷ್ಯ ಪಾಲ್ಗುಣೆಯಪ್ಪ
ಇಡೀ ಪ್ರಪಂಚದಾಗ ಭಾರತದಾಗ ಕರ್ನಾಟಕದಾಗ ಹಾವೇರಿ ಜಿಲ್ಲಾ ತಾಲೂಕು ಹಾವೇರಿ ಅಪ್ಪ. ಆ ಹಾವೇರಿ ತಾಲೂಕಿನಾಗ ದೇವ್ರಿ ಅಂತ ಊರಪ್ಪ. ಹೌದಪ್ಪ. ಆ ದೇವಗಿರಿಗೆ ಆಗ ಗಾನಗಂಧರ್ಗೆ ಅಂತ ಪುಟ್ಟರಾಜ್ ಕವಿಗಳಂತ ಹುಟ್ಟ್ಯಾರಪ್ಪ. ಅಂತ ಅಪ್ಪಾರು ಹುಟ್ಟಿದ ಊರಾಗ ನಿಮ್ಮ ಗಡ್ಡಿ ಕುಂಬಳಕಾಯಿ ಬೆಳೆದಂಗ ಬೆಳೆದ್ ಬಿಟ್ಟೈತಿಯಪ್ಪ. ಈ ಊರಾಗ ನಿಮ್ಮ ಮಂತ್ಯಾನ ಹೆಸರು ಚಟ್ರುದರಿ ಅಂತ ಅಂತಾರಪ್ಪ. ಈ ಚಟ್ರುದರ ಮಂತ್ಯಾನ ತಿಮ್ಮಣ್ಣ ಗೊಮ್ಮಣ್ಣ ಹುಗ್ಗಿ ಮಾಡಿ ಫಕೀರಪ್ಪ ಅಂತ ಹುಟ್ಟ್ಯಾರಪ್ಪ. ಚಿಕ್ಕಣ್ಣನ ಬಸಪ್ಪ ಅಂತ ಹುಟ್ಟ್ಯಾರಪ್ಪ. ಆ ಕುಮ್ಮಣ್ಣನ ಹೊಟ್ಟ್ಯಾಗ ಕೆಮ್ಮಣ್ಣ, ಕೆಮ್ಮಣ್ಣ ಹೊಟ್ಟ್ಯಾಗ ಶೀನಪ್ಪನ ಹೊಟ್ಟ್ಯಾಗ ಆಕಳಪ್ಪ ಅಂತ ಹುಟ್ಟ್ಯಾರಪ್ಪ. ಏನ ಫಕೀರಪ್ಪನ ಹೊಟ್ಟ್ಯಾಗ ಪಡ್ಸಲಪ್ಪನ ಹೊಟ್ಟ್ಯಾಗ ಅಗಸ್ಬಾಗ್ಲ ತಳಗೇರಿ ಮ್ಯಾಗೇರಿ ಹೊಟ್ಟ್ಯಾರ ಅಂತ ಹುಟ್ಟ್ಯಾರ ನೋಡ್ರಪ್ಪ. ನೋಡು ಮಾತೆಲ್ಲಿ ಬಂದದ. ಏನು ಚಿಕ್ಕಣ್ಣನ ಬಸಪ್ಪನ ಹೊಟ್ಟ್ಯಾಗ ಒಂದು ಹುಳಾನು ಹುಟ್ಟಿಲ್ಲಪ್ಪ. ಬಸಪ್ಪ ಸಿಟ್ ಮಾಡ್ಕೊಂಡು ಗುಚ್ಚಿಕೊಡೋದ್ರ ಹತ್ರ ಮಕ್ಳು ಹೊರ ಪಡ್ಯಾಕಂತ ಹೋದವ್ ಹಾಳಿ ಬಂದೇ ಇಲ್ಲಪ್ಪ. ಏನ ಪಡಿಜತ್ತಪ್ಪನ ಹೊಟ್ಟ್ಯಾಗ ಒಂದು ಚಂದ್ರ ಅಂತ ಹುಟ್ಟ್ಯಾದ ನೋಡ್ಯಪ್ಪ. ಇನ್ನೊಂದು ಸೂರ್ ಸುಂದ್ರ ಹುಟ್ಟೋದ್ರಾಗ ಇದ್ದು ಬಿದ್ದು ಹಿತ್ತಲ್ದಾಗ ಹಾಸಿ ಸುಡ್ಗಳು ಹೇಳ್ಯಾರಪ್ಪ. ನಿಮ್ ಇಡೀ ಜಾತಕನ ಅಳ್ಳು ಹುರ್ದಂಗ ಸುಳ್ಳು ಹೇಳಿದ್ರೆ ಈ ಹೆಳವ್ರ ಅಗಸ್ಯಾಗ ನಿಂದಿರಿಸಿ ಹೋಳಿ ಕಾಮಣ್ಣ ಸುಟ್ಟಂಗ ಸುಡುಯಪ್ಪ. ಅಲ್ಲ ನಮ್ದು ಇಷ್ಟು ದೊಡ್ಡ ಮನೆತನ ಐತಿ. ನಮ್ಮಪ್ಪ ಇಂಥ ದೊಡ್ಡ ಮನೆತನದಾಗ ಹೆಂಗಿರ್ಬೇಕು, ರಾಜ ಇದ್ದಂಗಿರ್ಬೇಕು. ನಮ್ಮಪ್ಪ ಹಳೆ ಕೋಟ್ ಹಾಕೊಂಡು ಕಾಲಾಗ ಚಪ್ಪಲ್ ಇಲ್ಲ, ಬೂಟ್ ಇಲ್ಲ, ಏನೂ ಇಲ್ಲ, ಹಿಂಗ ನಾಯಿಗೆ ಸರ್ ಅಡ್ಡಾಡ್ತಾನ. ಅಲ್ಲ ಯಪ್ಪ ನೀ ಮನುಷ್ಯದೀವೋ ಮತ್ತೇನ್ರ ದೇವ್ರಿಗೆ ಇವ್ರದೀವೋ ಅಂತೀನಿ. ಅದೆಲ್ಲ ಇರ್ಲಪ್ಪ. ಕೊಡಪ್ಪ ಕೊಡು. ಜಾತ್ಕ ಹೇಳಿದ್ ಹೇಳುವಾಗ ಏನರೇ ಬಂಗಾರ ಪದಕ ಇದಕ್ಕೆ ಕೊಟ್ಟು ಕಳಿಸು. ಗುರುತು ತುಳಿಯಂಗ ನಮ್ಮ ಊರಾಗ. ಹೇಳಪ್ಪ, ನಮ್ಮ ಮಂತಾನ ಬೆಳಗ ಏನಿತ್ತು ಅನ್ನೋದು ಇಲ್ಲ ಒಟ್ಟು ಶಿಸ್ತಿನಾಗ ಹೇಳು. ಬೆಳಗ ಅದ್ ನಿಮಗೇನು ಕೊಟ್ಟು ಕಳಿಸ್ಬೇಕು ಅದನ್ನೆಲ್ಲ ಒಟ್ಟು ಕೊಟ್ಟು ಕಳಿಸ್ತೀನಿ. ಒಟ್ಟು ಕಳಿಸ್ತಾನ ತುಳಿಯೋ ದುಂಡ್ಯಾ ಬ್ಯಾಡರೆ. ಆಕಿ ನನಗ ನಂದೆಲ್ಲ ನಿನಗ. ನಿಂತು ನೆನಕ್ ಆಯ್ತಪ್ಪ ಓದ್ ಹೇಳ್ತೇನ್ರಿ ಕೇಳ ಹಂಗಾರ. ಯಪ್ಪ ನಿಮ್ ಬಡಗ್ ಹೇಳ ಕರಿಕಿ ಹೊಲದಾಗ ಬೆರಕಿ ಹೊನ್ನವ, ಗಡಿಗೆ ಹೊಲದಾಗ ಗಡಿಗೆ ದುರುವಾಗ, ಸವಣೂರಾಗ ಗಡ್ಡದ ಮುಲ್ಲ, ಕಳಸೂರಾಗ ಕರಿಯಜಪ್ಪ, ಗಣದೂರಾಗ ಗಂಟೆ ಮಾರ್ಯವ್ವ, ನಾಗನೂರಾಗ ನಾರಾಯಣ ಸ್ವಾಮಿ, ಆಡೂರಾಗ ಆಂಜನೇಯ ಸ್ವಾಮಿ, ತಿಪ್ಪುಪುರದಾಗ ತಿರುಪತಿ ಸ್ವಾಮಿ, ದೇವಗಿರಿಗ ಗುಡ್ಡದ ಗಿರಿಮಲ್ಲಪ್ಪ. ನಿಮ್ಮ ಚಟ್ರದ ಮಂತ್ಯಾನ್ದಾಗ ತೂಗು ತೊಟ್ಟಲಾಗಿ ಬೆಳ್ಳಿ ಬಟ್ಟಲಾಗಿ ಕೊಪ್ಪಿ ಜೊಣ್ಣಂತ ನಿಮ್ಮ ಮಂತ್ಯಾನ್ ಬೆಳಗ್ ನೋಡ್ಯಪ್ಪ. ಏನು ಕೊಪ್ಪಿ ಜೊಂಡು ಬೆಡಗ ಇದೆಯಂತ ಬೆಡಗಿದೆ ಇರ್ತದಲ್ವಾ ನೀರಾಗ ಹಸೂರು ಕೊಪ್ಪಿ, ಆ ಕೊಪ್ಪಿ ಜೊಂಡನೆ ನಮ್ಮ ಮಂತ್ಯಾನ ಬೆಳಗ. ಹೌದಾಯಪ್ಪ, ಅದೆಲ್ಲ ಹೋಗ್ಲಿ ಬಿಡು. ಅಂದಂಗ ನನ್ನ ಮದುವೆ ಯಾವಾಗ ಆಗುತ್ತೆ ಅದನ್ನೊಂದು ಕೇಳ್ಬಿಡಿಯಪ್ಪ. ಹೇಳುವಪ್ಪ, ಸ್ವಲ್ಪ ನನ್ನ ಮಗಳದು ರೇಖಾ ತೆಗೆದು ನೋಡಿ ಹೇಳು. ಮದುವೆ ಎಂದ ಆಗತೈತಿ ಏನ್ ಆಗುದಿಲ್ಲ ಹೇಳ್ಬಿಡಪ್ಪ. ಯಾರು ಬೇಡ ಅಂತಾರಪ್ಪ, ಕೊಡೋತ್ತೇಳು. ರೇಖಾ ನೋಡಿ ಜಾತ್ಕೆ ಹಿಡ್ದಾಗ ಊರಿಗೆ ಮಿಕ್ಕಿನ ಮಗ ಇದೀನ. ಎಲ್ಲ ಮಗನ ಬಸ್ಯ ನೀ ಈ ರೂಟ್ನ್ಯಾಗ ಬರಾಗತ್ತಿ ಮಗನ, ಬಾ ಮಗನ ಬಾ. ಹೌದಪ್ಪ, ಇವ ರೇಖಾ ನೋಡಿ ಹೇಳಿದ್ರಾಗ ಎತ್ತಿದ ಕೈರಿ ಮಗ. ಆದ್ರೆ ಇವನ್ ಬಲ್ಲಿ ಒಂದ್ ತ್ರಾಸ ಅಂದ್ ನೋಡ್ರಿ. ಒಟ್ಟ ಇವ ಹೆಣ್ಮಕ್ಳ ಕೈ ಮುಟ್ಟಿ ನೋಡಿ ಹೇಳೋದಲ್ರಿ. ಇವ ಬರೇ ಗಂಡಸರ ಕೈ ಮುಟ್ಟಿ ಹೇಳ್ತಾನ. ಯಪ್ಪ ನಿಂದ ಎಡಗೈ ಕೊಡಪ್ಪ ಎಲ್ಲ ನೋಡಿ ಹೇಳ್ತಾನ ಇವ. ಇಟ್ಟ ಮಗ ಎಲ್ಲೆಲ್ಲೋ ಬತ್ತಿಟ್ಟ, ಅದು ಉರ್ಕೋತ್ ಹೊಂಟದ. ಆದ್ರೂ ಮಗನ ಹೊಳ್ಳಿ ನಿಂದ್ರದಾಗೆ ಏರಿಸ್ತೀನಿ, ನಾನು ಬಿಡಲ್ಲ. ಹೌದಪ್ಪ ಹೌದು, ರೇಖಾ ನೋಡಿ ಜಾತಕ ಹೇಳೋದು ಈ ನಮ್ಮ ದುಂಡ್ಯಾನೆ. ಆದ್ರೆ ಮುಂದೆ ಮಾಡೋದು ನಂದು, ಬರೇ ನೋಡೋದಿವ ಮಾಡೋದು ನಾ. ಅಲ್ಲ ಯಪ್ಪ, ಇವ್ರಿಬ್ರು ಮಾಡೋದು ನೋಡೋದಂತ ಅವಾಗಿನ ಸುಟ್ಟು ಒಟ್ಟ ಹಚ್ಚರಿ. ಏನಪ್ಪ ಅದು ಮಾಡೋದು ನೋಡೋದಂದ್ರ? ಏ ಅಟ್ಯಾಕ್ ಸಿಟ್ ಆಗ್ತಾವ. ಅದು ಏನಂದ್ರ ನೋಡೋದಂದ್ರ ಹಿಂಗಲ್ಲದು. ಅವ ಜಾತಕ ನೋಡೋದು ಮಾಡೋದಂದ್ರ ದುಂಡ್ಯಾ ಹೇಳ್ತೀನಿ ಕೇಳಿಗ. ಪರಿಹಾರ ಮಾಡೋದು. ಮಾಡೋದಂದ್ರ ಪರಿಹಾರ ಮಾಡೋದು ಪರಿಹಾರ. ಓಹೋ, ಹಿಂಗಂದ್ರೆ ನಾ ಏನೋ ಬೇರೆನ ತಿಳ್ಕೊಂಡಿದ್ದೆ. ಮತ್ತೆ ತಡ ಮಾಡ್ತೀರ ನೋಡ್ರಲ್ಲ ನನ್ನ ಕೈನ. ನೀವು ನೋಡ್ತಿರ್, ನೀವು ಕೇಳ್ತೀವಿ. ಆಹಾ ಏನ್ ಕೈರಿದು ದೊಣ್ಣೂರ್ ಜೇಸಿ ಬಾಯಿ ಆಗಿದ್ರಿ ಇವ್ನು. ಅವನು ಇದೇನು ಸಾಮಾನ್ಯ ಕೈ ಇಲ್ ಬಿಡ್ರಿ ಯವ್ವ. ಒಟ್ಟು ದೇವ್ರ ಬಂದ್ ಇಲ್ಲೇ ಕೂತಾವ. मुझे कुछ कुछ हो गया ಕೈಯ ಇದಕ್ಕೆ ಕೊರವ ಅದೇ ರೇಖಾ ಆದ್ಕೊಂಡು ಹೋಗಿ ಮ್ಯಾಗ ಗುಡ್ಡದ ಮ್ಯಾಗ ಕೂತ್ಕೊಂಡಿರ್ತಾರ ಮಕ್ಕಳು. हो गया पागल
ಮಗನ ನಾ ಮತ್ ಹೇಳೋರ್ ಮಂತಾನ ಮರ್ಯಾದೆ ಕಳಿತೀನಿ ಇವನು ಅವನ ವೈದ್ ಕೇಸಿನ ಬಿಟ್ರ ಆಹಾ ನೋಡವ್ವ ನಿನ್ನ ಜಾತಕ ಪ್ರಕಾರದಾಗ ನಿನಗೆ 2 ಗಂಟು ಬಿದ್ದಾವ್ಯವ್ವ. ಈ ಗಂಡಾಂತರ ನಿನ್ ಪಾರ್ ಆಗ್ಬೇಕಾಗಿತ್ತು ಅಂದ್ರ ನಿನ್ನ ಮೊದಲನೇ ಅಕ್ಷರ ಹೆಸರು ಯಾವ್ದವ? ನನ್ನ ಹೆಸರು ಚಂದ್ರಿ ಅಂತ. ಓಕೆ ಪ್ಲಸ್ ಚಾ ಅಂತ ಬರ್ತೈತಿ. ನೋಡವ್ವ ಚೇ ಅಂತ ಬರ್ತಿದ್ರ ನಿನಗೆ 2 ಗಂಟು ಬಿದ್ದಿದ್ರಾಗ ಒಬ್ಬಂದು ಚೇ ಅಂತಾನೆ ಬರ್ತದವ. ಅವನು ಮದುವೆ ಮಾಡ್ಕೊಂಡು 3 ಮಾಡ್ಕೋ 6 ಮಾಡ್ಕೋ ಎಷ್ಟು ಮಕ್ಳು ಮಾಡ್ಕೊಂಡು ಸುಖವಾಗಿರುವ ದೇವ್ರು ಒಳ್ಳೇದ್ ಮಾಡ್ತಾರ. ಎಟ್ಟ ಈ ಬುಡ್ ಚೆನ್ನೆ ಎಲ್ಲ ಹದಗೆಡ್ಸ್ಬಿಟ್ಟ. ಮೋಸ 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 ಮಾಡ್ಬಿಟ್ಟನ್ರಿ. ಮೋಸ ಮಾಡ್ಬಿಟ್ಟ. ಹಾ ನೋಡ್ರಿ 2ನೇ ಮಗ ಹಿಂಗೆ ಮೋಸ ಅಂತ ಬಡ್ದಾಡ್ತಾನವ. ಅವದೇನು ನೀ ತಲೆಗೆ ಹಾಕೋಕ ಬಿಡವ. ಇನ್ನೊಬ್ಬ ಅದನ್ಲವ ಅವನು ಮದುವೆ ಮಾಡ್ಕೊಂಡು 3 ಮಕ್ಳು ಮಾಡೋ ಸುಖವಾಗಿರವ. ಯಪ್ಪ ನಿಮ್ಮದು ಮನಿತಂದ ಬೆಡಗ ಗುದ್ದಲಿ ಸನಿಟಿ ಮಿಕ್ಕಿದ ಮ್ಯಾಗ ನಿನ್ನ ಮಗಳದ ಹಿಂದಿಂದು ಮುಂದಿಂದು ಎಲ್ಲ ಹೇಳಿಯಪ್ಪ. ಈ ಹೇಳುವಾಗ ಒಂದು ಹಳಿ ಮೋಟರ್ ಸೈಕಲ್ ಇದ್ರು ಕೂಡಪ್ಪ. ನನಗೇನು ಮೋಟರ್ ಸೈಕಲ್ ಬೇಡಪ್ಪ. ನನಗ ಕಿವೆ ಆಗಿತ್ಕೊಂಡು ಮಾತಾಡಕ ಮೊಬೈಲ್ ನೋಕೆಂತಮ್ಮ ರಾಕೆ ಬಂದಾನ ಅದು ಕೊಡಪ್ಪ, ಅದು ಕೊಡು. ಲೇ ನೀವು ಹೇಳೋರಿದ್ರೆ ಏನು ನೀ ಕೈ ಇರೋದ್ರಿ ಅಲ್ಲ. ಹೇಳೋರು ಆದಿಂದ ಹಳೆ ತಪ್ಪಲಿ ಹಳೆ ಚೆರಿಗೆ ಹಳೆ ಸೀರೆ ಹಳೆ ಕುಬುಸ ಇಂಥವೆಲ್ಲ ಬೇಡೋದು ಬಿಟ್ಟು ನನಗೆ ಸೈಕಲ್ ಮೋಟ್ರ್ ಕೊಡಿಸು ಮತ್ತು ಮೊಬೈಲ್ ಕೊಡಿಸು ಅಂದ್ರೆ ಹ್ಯಾಗ್ರೇ ನೀವು? ಅಲ್ಲ ಇದು ಏನು? ಇಂಥವೆಲ್ಲ ಕೇಳೋದು ಆಗಿನ ಹೇಳುವ್ರಿ. ನಾವ್ ಈಗಿನ ಕಾಲದ ಫ್ಯಾಷನ್ ಹೇಳುವ್ರಿ ಇದೀವ್ರಿ. ನಿಮಗ ಕೊಡ್ಲಾಕ ತ್ರಾಸ ಆಗ್ಬಾರ್ದು ಅಂತ ಹೇಳ್ರಿ ಇಂಥ ಕೇಳಾಕತ್ತೀವಿ ನೋಡ್ರಿ. ಯಪ್ಪ ನಾವೇನು ದಿನ ನಿಮ್ ಮನಿಗ್ ಬರೋದಿಲ್ಲಪ್ಪ. ವರ್ಷಕ್ಕೆ ಬರ್ತೀವಿ. ವಾಟ್ ಕಳ್ಸಪ್ಪ ಇವಕಿಗೆ ನಿನಗೆಲ್ಲ ಕೂಡ ಒಳ್ಳೆ ಯವ್ವಾ ಮಗಳ ಹೇಳೋರ ಅಂತೇಳಿ ಯಾರದಾರೆ ಮನೆ ಬೆಳೆದಿರಲಿ ನೀವು. ಯವ್ವಾ ಮಗಳ ನಂದು ಅಲ್ಲಿ ಗೌಡ್ರ ಮನ್ಯಾಗ ಕೆಲಸ ಐತಿ, ನಾ ಹೋಗ್ತೀನಿ. ಇವ್ರಿಗೆ ಒಂದು ಮುಕ್ಕು ಜ್ವಾಳ ಹಾಕಿಬಿಡವ, ನಾ ಹೋಗ್ತೀನಿ. ಹೋಗು ಮಗನ ಜಲ್ದಿ ಹೋಗು. ಹೋಗ ಕೊಡ್ಲಿ ಮಸಿಲಾಕತ್ತದ. ಹೌದಲ್ಲ ಮುಡ್ದಾರ್ಗಳ ಹಳ ಮುಡ್ದಾರ್ಗಳ ಅಲ್ಲ. ನೀವ್ ಈ ತರ ಇಬ್ರು ವೇಷ ಹಾಕೊಂಬಂದ್ರ ನಾ ನಮ್ದಿನಂತ ಮಾಡ್ರಿ ಏನೋ ಪಡ್ಪೋಸಿಗಳ. ಚಂದ್ರಿ ನಾವ್ ಯಾರ ಮುಂದಿನ ಗೊತ್ತಾಗ್ಬಿಟ್ಟೈತನು? ಅಲ್ಲ ನಿಮ್ಮಿಬ್ರು ಚೊನ್ನದ್ಲಾಡಿ ನನ್ನ ಕೈಯಾಗ ಇರ್ಬೇಕಾದ್ರ ನೀವಿಬ್ರು ಯಾರಂತ ನಂಗೆ ಗೊತ್ತಿಲ್ಲ ಅಂತ ಮಾಡ್ರೇನ? ಅಯ್ಯ ಚಂದ್ರಿ ನಾವಂತ ಹೆಂಗ್ ಗೊತ್ತೈತ ಚಂದ್ರಿ? ಹಂಗಾರೆ ಇದೇ ಖುಷಿಯಾಗಿ ಒಗಿಯಲ್ಲ. ಒಂದಕ್ಕೆ 24 ಹೋಗಿತ್ತಾಳ. ಏನ್ ತಲೆ ಕೆಡ್ಸೋಬೇಡ. ಬಾದಾಮಿ ಕೋರಿ ಬಂದೀನಿ ಹಾರೆ, ಬಾದಾಮಿ ಕೋರಿ ಬಂದೀನಿ ಹಾರಿ, ತಿರುಕಡನಿ ಮಾರಿ ಹುಡುಗಿ ತಿರುಕಡನಿ ಮಾರಿ, ಇದರಾಲೆ ಮನಸ್ಸಾಗಿ ಬಂದೀನಿ ಅವ್ವಾರಿ, ಇದರಾಲೆ ಮನಸ್ಸಾಗಿ ಬಂದೀನಿ ಅವ್ವ, ಹುಚ್ಚಿಸಬೇಡ ನೀ ಕೋರಿ. ಏ ಹುಡುಗಿ ಗುಳು 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 ಅಂತದ. ಚುಟ್ಟು ಚುಟ್ಟು ಅಂತೈತೆ ಹುಡುಗಿ, ಚುಟ್ಟು ಚುಟ್ಟು ಅಂತೈತೆ, ಚುಟ್ಟು ಚುಟ್ಟು ಅಂತೈತೆ ಹುಡುಗಿ, ಚುಟ್ಟು ಚುಟ್ಟು ಅಂತೈತೆ. ಸುನೀಲ್ ಮಾವ ನೀ ಬಾಳ್ ನಗಬೇಡ. ಚುಟ್ಟು ಚುಟ್ಟ ಮಾವ ಎಲ್ಲೇ ಇಲ್ಲಿ ಮಾವ ಚುಟ್ಟು ಚುಟ್ಟು ಅಂತೈತೆ ಮಾವ, ಚುಟ್ಟು ಚುಟ್ಟು ಅಂತೈತೆ, ಚುಟ್ಟು ಚುಟ್ಟು ಅಂತೈತೆ ಮಾವ, ಚುಟ್ಟು ಚುಟ್ಟು ಅಂತೈತೆ.
ಏನು ಚಂದ ಈ ನಿನ್ನ ಮೈ ಮಾಟ ನಿನ್ನ ಮ್ಯಾಲ ಮನಸಾಗಿ ಬಂದೀನಿ ತಲೆ ಕೆಟ್ಟ ಹೇ ಹುಡುಗಿ ಏನು ಚಂದ ಈ ನಿನ್ನ ಮೈ ಮಾಟ ನಿನ್ನ ಮ್ಯಾಲ ಮನಸಾಗಿ ಬಂದೀನಿ ತಲೆ ಕೆಟ್ಟ ಚುಟು ಚುಟು ಅಂತ ಇದೆ ಹುಡುಗಿ ಚುಟು ಚುಟು ಅಂತ ಇದೆ ಲಾ 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 ಲಾ. ಮೈಲಾರಿ, ಈ ಕನ್ನಡಾಧೀನ ಪ್ರಪಂಚದಲ್ಲಿ ಕಲಿವಿದ ಕನ್ನಡನಾಗಿ ಮೆರೆಯುತ್ತಿರುವ ಈ MLA ರಂಗೇಗೌಡನನ್ನು ಸಾಹಸಕ್ಕೆ ಕೈ ಹಾಕಿ ಕಳಿಸಿಬಿಟ್ಟಿ ಆ ಮಗನೇ. ನಾಗರನಂತೆ ಹಾವಿನಂತೆ ಇರುವ ನನ್ನ ಪ್ರತಿಯೊಂದು ಕಾರ್ಯದಲ್ಲಿ ಅಡ್ಡಾಯಿಸಿ ಬರುವ ನಿನಗೆ ಪ್ರತಿಯಲ್ಲಿ ಮೃತ್ಯುವಿದೆ ಎಂದು ನಾನು ತೋರಿಸಿಕೊಡ್ತೇನೆ ಮಗನೇ. ಏನಾಯ್ತು ಪಡ್ಜಂತಿ? ಹೋದ ಕೆಲಸ ಏನಾಯ್ತು? ನಾ ಹೇಳಿದಾಗೆ ಆ ಮಾದೇವ ಸಹಿ ಮಾಡಿ ಹಣ ತೆಗೆದುಕೊಂಡು ಹೊಲ ಕೊಡೋದಕ್ಕೆ ಒಪ್ಪಿಕೊಂಡು ನಾ ಮಾದೇವ ಎಲ್ಲಿ ತಂದಿರಿ ಗೌಡ್ರ? ನಾ ಸತ್ರುನು ಕುಡುದಿಲ್ಲ ಅಂತ ಹಠ ಹಿಡಿದು ಕುಂತಾನ್ರಿ. ಅದಕ್ಕೆ ನಮ್ಮ ಕಾಳಿಂಗ ನಾಯಿಗೆ ಎಳ್ಕೊಂಬಂದಂಗೆ ಎಳ್ಕೊಂಬರ್ರಾಕತ್ತಾನ್ರಿ. ವೆರಿ ಗುಡ್, ಒಳ್ಳೆದ ಕೆಲಸನೇ ಮಾಡಿದೀಯ. ಆ ಬಡಪಾಯ ನನ್ನ ಮಗ ಈ ಭೂಮಿ ಮೇಲೆ ಬದುಕಬೇಕು ಆಸೆ ಅವನಿಗೆ ಇದ್ದರೆ ಸುಮ್ಮನೆ ನಮ್ಮ ಮೋಸಕ್ಕೆ ಹೊಲ ಕೊಟ್ಟು ಉಳಿದುಕೊಂಡು ತನ್ನ ಜೀವನ ಉಳಿದುಕೊಂಡು ಹೋದರೆ ಸರಿ. ಇಲ್ಲದಿದ್ದರೆ ನರಳಿ ನರಳಿ ಸಾಯಬೇಕು. ಆ 1000 ರಕ್ತಕ್ಕೆ ಹುಟ್ಟಿದ ಸೊಳೆಯ ಮಗ. ಬಾವಾ ಬಾವಾ, ಅರ್ಜೆಂಟವಾಗಿ ನಿಮ್ಮ ಹತ್ತಿರ ಒಂದು ಮಹತ್ವದ ವಿಷಯವನ್ನು ಹೇಳಬೇಕು ಬಾವಾ. ಅದು ಏನಂತ ಹೇಳಬಲ್ರಮ್ಮ? ಬಾವಾ, ನಮ್ಮ ಮೇಲಿನ ಸೇಡಿಗಾಗಿ ಅಡಿಪಾಯ ಹಾಕಲು ಹೊಂಚು ಹಾಕುತ್ತಿದೆ ಮದ ಏರಿದ ಮೈಲಾರಿ. ಶೇಡು ಶೇಡು ಮೈಲಾರಿ ಶೇಡು ಅಂತ ಅದು ಏನು ಬಿಚ್ಚ ಹೋ ಬಲರಾಮ. ಬಾವಾ, ನೀವು ರಾಜಕೀಯದಲ್ಲಿ ನಿಂತುಕೊಂಡು ಸಿಕ್ಕಾಪಟ್ಟೆ ಆಸ್ತಿ ಮಾಡ್ರಿ ಅಂದು ಆ ಲೋಕಾಯುತರಿಗೆ ದೂರನ್ನು ನೀಡಿದೆ ಆ ಸೊಕ್ಕಿನ ನಾಯಿ. ನಾಳೆನೆ ನಮ್ಮ ಮನೆಯನ್ನು ರೇಡ್ ಮಾಡ್ಲಿಕ್ಕೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬರ್ತಾರಂತೆ. ಬಲರಾಮ್, ನೀನು ಹೇಳುತ್ತಿರುವ ಮಾತು ನಿಜವೇ? ಹೌದು ಬಾವಾ, ಅದೇ ಆಫೀಸಿನಲ್ಲಿ ಕೆಲಸ ಮಾಡುವ ನನ್ನ ಸ್ನೇಹಿತ ಈಗಲೇ ತಾನೇ ಫೋನ್ ಮಾಡಿ ಈ ವಿಷಯನು ತಿಳಿಸಿದ. ಅದಕ್ಕೆ ಈ ವಿಷಯನು ನಿಮಗೆ ತಿಳಿಸಬೇಕೆಂದು ಓಡೋಡಿ ಬಂದಿದ್ದೇನೆ ಬಾವಾ. ಶ್ರೀ ವೆಂಕಟರಮಣ ಗೋವಿಂದ ಗೋವಿಂದ, ಶ್ರೀ ದತ್ತ ಸುಬ್ರಹ್ಮಣ್ಯಂ ಗೋವಿಂದ ಗೋವಿಂದ, ಶ್ರೀ ಜನಾರ್ದನ ರೆಡ್ಡಿ ಗೋವಿಂದ ಗೋವಿಂದ, ಪಡ್ಜಂತಿಯೇ ಬಾಯಿ, ರಂಗೇಗೌಡ ಗೋವಿಂದ ಗೋವಿಂದ. ಮುಚ್ಚಲೆ ಪಡ್ಜಂತಿಯೇ ಬಾಯಿ. ನನ್ನನ್ನು ಅಪರಪ್ಪನ ಆಗ್ರಹಕ್ಕೆ ಕಳಿಸಬೇಕೆಂದು ಕನಸು ಕಾಣ್ತಿರಲೇ ಮುದುವೆ ನನ್ನ ಮಗನೇ. ಸಾಧ್ಯವಿಲ್ಲ. ಈ ಬಲರಾಮ ಬದುಕಿರುವವರೆಗೂ ಅದು ಎಂದಿಗೂ ಸಾಧ್ಯವಿಲ್ಲ. ಮೈಲಾರಿ, ಇನ್ನು ಮುಗಿಯುತ್ತೆ ಎಂದು ತಿಳಿದುಕೋ ಮಗನೇ. ನಿನ್ನ ಪುಟದಲ್ಲಿ ಪುಟದ ಹೇಳುತ್ತಿರುವ ನನ್ನ ಕ್ರೋಧಾಗ್ನಿದಿಂದ ನಿನ್ನನ್ನು ಸುಟ್ಟು ಭಸ್ಮ ಮಾಡಿ ಅದೇ ಭಸ್ಮದಿಂದ ನನ್ನ ಹಣೆಗೆ ಲೇಖಿಸಿಕೊಳ್ಳದಿದ್ದರೆ ನನ್ನ ಹೆಸರನ್ನೇ ಬದಲಾಯಿಸಿಕೊಳ್ಳುತ್ತೇನೆ. ಶಬ್ಬಾಷ್ ಬಲರಾಮ್, ಶಬ್ಬಾಷಿ.
ಮೆಚ್ಚಿದೆ ಬಲರಾಮ, ನಿನ್ನ ಮಾತಿಗೆ ಮೆಚ್ಚಿದೆ. ನಾಳೆ ಅವನು ಕೊಟ್ಟಿರುವ ಕಂಪ್ಲೇಂಟ್ ಅನ್ನು ವಾಪಸ್ ತೆಗೆದುಕೊಂಡು ಹೋದರೆ ಸರಿ, ಇಲ್ಲದಿದ್ದರೆ ಈ ಭೂಮಿ ಮೇಲೆ ಹುಟ್ಟಿದೆ ತಪ್ಪಾಯ್ತೆಂದು ನರಳಿ ನರಳಿ ಸಾಯಬೇಕು. ಆ 1000 ರಕ್ತಕ್ಕೆ ಹುಟ್ಟಿದೆ ಸೊಳೆ ಮಗ. ಗೌಡ್ರೆ, ತೆಗೆದುಕೊಳ್ಳಿ ಕಬ್ಬಿನ ಕುರಿಯನ್ನ. ನಿಮ್ಮ ಮನಸ್ಸು ತುರ್ತವಾಗಿ ಹೋಗು, ಕೊಚ್ಚಿ ಹಾಕಿ ಅವನನ್ನು. ಲೇ ಸೊಕ್ಕಿನ ನಾಯಿ, ನಮ್ಮ ಮಾತಿಗೆ ಸಹಿ ಮಾಡಿಕೊಂಡು ನಿನ್ನ ಪ್ರಾಣ ಉಳಿತೋ ಇಲ್ಲ ಅಂದ್ರೆ ನಿನ್ನ ಜೀವನವನ್ನು ಕಳೆದು ಮಾಡಿದ್ದು ಹೇಳು. ಏ ರಂಗೇಗೌಡ, ಅಧಿಕಾರವಿದೆ ಎಂದು ನಮ್ಮಂತ ಬಡ ರೈತನ ಮೇಲೆ ದೌರ್ಜನ್ಯ ಮಾಡುತ್ತಿರುವೆನು ಬಣ್ಣನ ಮಗನೇ. ಈಗ ನೀನು ನನಗೆ ಒದ್ದಾಕ್ಷಣ ನಾನು ಗೆದ್ದೆನೆಂಬ ಅಹಂಕಾರದ ಎದೆಯೊಬ್ಬಿಸಿ ಹಾರಾಡಿದರೆ ನಾಳೆ ನಿನ್ನ ಗದ್ದು ಕಟ್ಟು ವೀರ ಬಂದೇ ಬರುತ್ತಾನೆ. ನನ್ನ ಮುತ್ತು ನಾಯಿ, ನಮ್ಮ ಮನೆಗೆ ಬಂದು ನಮಗೆ ಸೊಕ್ಕಿನಿಂದ ಮಾತನಾಡೋಷ್ಟು ಸೊಕ್ಕು ಬಂದಿತ್ತ ಬಡವ. ಉಕ್ಕುವ ಸಮುದ್ರದಿಂದ ಪರಿಸಿ ಬರುವ ಸುನಾಮಿಗೆ ಎದೆಗೊಟ್ಟು ನಿಂತಿರುವ ಈ ಹಸುದ ಹೆಬ್ಬುಲಿ ನಾನಿರುವಾಗ ಅಬ್ಬರಿಸಿ ಹಾರಾಡ್ತೇಲೆ ಮಗನೇ. ಕಾಳಿ ಬಲರಾಮ್, ಈಗ ನೀನು ನನಗೆ ಹೊಡೆದಿದ್ದು ನಿನ್ನ ಶಕ್ತಿಯಿಂದಲ್ಲ, ನಿಮ್ಮಲ್ಲಿರುವ ದುಡ್ಡಿನ ಅಹಂಕಾರದಿಂದ. ಅದೇ ದುಡ್ಡು ನನ್ನ ಹತ್ತಿರ ಇದ್ದಿದ್ದರೆ ನೀವು ಬಂದು ನನ್ನ ಕಾಲು ಹಿಡಿಯುತ್ತಿದ್ದರಿ. ಇದೇ ಈ ಬಡವ ಶ್ರೀಮಂತರಿಗಿರುವ ವ್ಯತ್ಯಾಸ. ಮಾದೇವಾ, ಈಗ ಅರ್ಥವಾಯ್ತೋ ಈ ಲಕ್ಷ್ಮಿಯ ಪುತ್ರ ಪವಾಡ ಎಂತದ್ದು ಎಂದು. ಈಗಲಾದರೂ ನಮ್ಮ ಮಾತಿಗೆ ಒಪ್ಪಿಕೊಂಡು ಸಹಿ ಮಾಡಿ ದುಡ್ಡು ತೆಗೆದುಕೊಂಡು ನಿನ್ನ ಗೂಡು ಸೇರಿಕೋ. ಸಾಧ್ಯವಿಲ್ಲ. ಈ ನನ್ನ ಪ್ರಾಣ ಹೋದರೂ ನಾನು ಸಹಿ ಮಾಡುವುದಿಲ್ಲ. ಲೇ ಸೊಕ್ಕಿನ ನಾಯಿ, ನಮ್ಮ ಮಾತಿಗೆ ಒಪ್ಪಿಕೊಂಡು ಸಹಿ ಮಾಡುತ್ತೋ ಇಲ್ಲ ನಿನ್ನ ಪ್ರಾಣವನ್ನ ಕಳೆದುಕೊಳ್ಳುತ್ತೋ. ಅಂದರೆ ಇದ್ದ ಆಸ್ತಿಯನ್ನು ನಿಮಗೆ ಮಾರಿ ನಿಮ್ಮ ಗುಲಾಮಗಿರಿಯಲ್ಲಿ ಬದುಕಬೇಕೆಂದು ಹೇಳುತ್ತಿರುವೆಯಾ? ಅದೆಂದಿಗೂ ಸಾಧ್ಯವಿಲ್ಲ. ಹಾಗಾದರೆ ಮುಗಿತಂದು ತಿಳ್ಕೋ ಮಗನೇ ನಿನ್ನ ಜೀವನದ ಕೊನೆ ಗಳಿಗೆ. ಸುಮ್ಮನೆ ನಮ್ಮ ಮಾತಿಗೆ ಒಪ್ಪಿಕೊಂಡು ನಮ್ಮ ಜೊತೆ ಇದ್ದರೆ ಸರಿ, ಇಲ್ಲವಾದರೆ ಇದೇ ಹಸಿದುಕೊಂಡ ಕೊಳ್ಳಿನಿಂದ ನಿನ್ನ ರುಂಡವನ್ನು ಚೆಂಡಾಡಿ ಬಿಡುತ್ತಾನೆ. ಕಾಳಿಂಗ, ಸೊಕ್ಕು ಬರುವುದಕ್ಕೆ ನಿಮ್ಮಪ್ಪನ ಮನೆ ಅನ್ನ ತಿಂದು ಬದುಕುತ್ತೇನೆಂದು ತಿಳಿದಿರುವೆಯ. ವರ್ಷಕ್ಕೊಂದಾರಿ ಪಕ್ಷದಿಂದ ಪಕ್ಷಕ್ಕೆ ಹಾರಿ ಹೋಗಲಿಕ್ಕೆ ನಾನೇನು ನಿನ್ನ ಹಾಗೆ ಗಂಡು ಸುಳೆ ರಾಜಕಾರಣಿಯಲ್ಲ. ನನ್ನ ಪ್ರಾಣ ಹೋದರೂ ನಾನು ಆಡುವ ಮತ್ತು ಒಂದೇ ಎಂದು ತಿಳಿದುಕೋ. ಹಾಗಾದರೆ ನಿನ್ನ ಕೊನೆಯದಾಗಿ ನಿನ್ನ ಮನೆ ದೇವರನ್ನು ನೆನೆಸ್ಕೋ ಮಗನೇ. ಜೈ ಬಜರಂಗಬಲಿ. ಬೇಡ ಕಾಳಿಂಗ, ಬೇಡ ಕಾಳಿಂಗ, ಸ್ವಲ್ಪ ಸಮಾಧಾನ ಮಾಡಿಕೋ. ಈಗ ನೀನು ಇವನನ್ನು ಕೊಂದರೆ ನಮಗಾಗುವನ್ನ ಅಷ್ಟಿಟ್ಟಲ್ಲ. ನಮ್ಮ ಮನೆಗೆ ಬರುವ ಮಹಾಲಕ್ಷ್ಮಿ ನಾವೇ ಕಾಲಿನಿಂದ ಒದ್ದಂತೆ ಸರಿ. ಬಾವಾ, ಹಾಗಂತ ಇವನು ಏನೇ ಮಾತಾಡಿದ್ರು ಅದನ್ನು ಸಹಿಸಿಕೊಂಡು ಸುಮ್ಮನೆ ಇರೋದಕ್ಕೆ ನಾವೇನು ಹೇಡಿಗಳಲ್ಲ ಬಾವಾ. ಬಾವಾ, ಇವನು ಸಹಿ ಮಾಡಬೇಕು ಅಷ್ಟೇ ತಾನೇ. ಮಾದೇವ, ಮಾದೇವ, ಕೊನೆಯದಾಗಿ ಕೇಳುತ್ತೀನಿ, ಸಹಿ ಮಾಡ್ತೇವಿಲ್ಲವೆಂದು. ಇಲ್ಲ ಇಲ್ಲ ಇಲ್ಲ. ಮಾದೇವ, ಜಗತ್ತಿಗೆ ಬೆಳಕಾಗಿರುವ ಈ ಸೂರ್ಯನಿಗೆ ಟಾರ್ಚ್. ನಮಗೆ ಬೇಕಾಗಿರುವುದು ಸಹಿ ಮಾಡಲಿಕ್ಕೆ ನಿನ್ನ ಕೈ. ಕಾಳಿಂಗ, ಕಾಳಿಂಗ, ಜೈ ಬಜರಂಗಿ ಬಲಿ. ಅಯ್ಯೋ ಅಮ್ಮನು, ಅಯ್ಯೋ ಅಮ್ಮನು. ಪಡ್ಜಂತಿ, ಪಡ್ಜಂತಿ, ತೆಗೆದಕ್ಕೊಂದು ಬಾ ಕಾಗದ ಪತ್ರವನ್ನು. ಶಬ್ಬಾಷ್ ಬಲರಾಮ್, ಶಬ್ಬಾಷಿ. ನನ್ನ ಆಶೆ ಕ್ಷಣ ಕಾಲದಲ್ಲಿ ಈಡೇರಿಸಿಬಿಟ್ಟೆ.
ಹಾ ಬಲರಾಮ್, ಈ ಕೈಯವು ಅವಶ್ಯಕತೆ ನಮಗಿಲ್ಲ. ಹರಿಯುತ್ತಿರೋ ನಮ್ಮ ಭೀಮಾ ನದಿಯಲ್ಲಿ ಮುಟ್ಟಿ ಕಟ್ಟಿ ಬಿಸಾಕಿ ಬಂದ್ಬಿಡಿ. ಅಯ್ಯೋ ಅಯ್ಯೋ ಬೇಡಿ, ದಯವಿಟ್ಟು ನನ್ನನ್ನೇನು ಮಾಡಬೇಡಿ. ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಅಯ್ಯೋ ದೇವರೇ, ಅಯ್ಯೋ ದೇವರೇ, ನಾನು ರೈತನಾಗಿ ಹುಟ್ಟಿದ್ದೆ, ತಪ್ಪಾಯಿತೆ. ಇವನು ಅದರ ಮಗನ, ನಿನ್ನ ಹಿಂಗೆ ಬಿಟ್ರೆ ನಾವು ಪೊಲೀಸ್ನವ್ರು ಬಂದು ನಮ್ಮನ್ನು ಕಂಪ್ಲೇಂಟ್ ಕೊಟ್ಟು ಒದ್ದೊಯ್ದು ಒಳಗೆ ಹೋಗಿತಾರ. ಗೌಡ್ರ, ಇದ್ರ ಕತ್ತಿನ ಪೂರಾ ಮುಗಿಸೇ ಬಿಡ್ರಿ ಇಲ್ಲಿ. ಹೇಸಿಗೆ ತಿನ್ನುವ ಹಂದಿಗಳ, ಈಗ ಈ ಬಡ ರೈತನ ಪ್ರಾಣ ತೆಗೆದು ಸಂತೋಷದಿಂದ ಹಾರಾಡಬಹುದು. ನಾಳೆ ನಿಮ್ಮ ರುಂಡವನ್ನು ಕತ್ತರಿಸುವ ಗಂಡು ಒಂದೇ ಬರುತ್ತಾನೆ, ನೆನಪಿಟ್ಟುಕೋ. ಮಾದೇವಾ, ಆದಷ್ಟು ಬೇಗ ಹೋಗಿ ಹೇಳಿಕೋ ನಿನ್ನ ದೇವರ ಹತ್ತಿರ ಈ ನಿನ್ನ ಕೋಳಿನ ಕಥೆಯನ್ನು. ಜೈ ಬಜರಂಗಿ ಬಲಿ. ಗೌಡ, ಈ ರಂಗೇಗೌಡನ ರಣರಂಗದಲ್ಲಿ ವಿದ್ದ ನಡೆದರೆ ಗದಿಗೆ ಕಟ್ಟದು ಖಂಡಿತ. ಆ ಬಲರಾಮ್, ಸತ್ತಿಲ್ಲದೆ ಅದರ ಬೌಡಿಯಾದ ಜಾಗಕ್ಕೆ ತೆರಳಿ ಆದಷ್ಟು ಬೇಗ ಮೈಲಾರಿನನ್ನು ಅಂತ್ಯ ಕಾಣೋದಕ್ಕೆ ರೆಡಿಯಾಗಿ ನಿಲ್ಲಿರಿ. ಹಾ ಪರ್ಜಂತಿ, ಹೇಳ್ರಿ ಗೌಡ್ರ, ನಡಿ ಹೋಗೋಣ. ನಡೀರಿ ನಾವು. ಕಾಳಿಗ ಕಾಳಿಗ, ಎತ್ತಿಕೊರ ಸತ್ತ ಬಾಡಿಯನ್ನು. ಹಾ ಆಯ್ತು ಗೌಡ್ರ. ಬಲರಾಮ್, ಬಲರಾಮ್, ಇಂದು ನಾವು ಅಂದುಕೊಂಡೆ ನೆರವೇರಿಸಲೇಬೇಕು. ಒಂದು ವೇಳೆ ನೆರವೇರಿಸೋದು ಆಗದಿದ್ದರೆ ನೇಣಿಗೆ ಹೋಗೋದು ಅವನಲ್ಲ, ನಾವು. ಸಾಧ್ಯವಿಲ್ಲ ಬಾವಾ, ಅಟ್ಟಹಾಸದಿಂದ ಮೆರೆಯುತ್ತಿರುವ ಮೈಲಾರಿಯನ್ನು ಇದೇ ಮರಕ್ಕೆ ಕಟ್ಟಿ ಹಾಕದಿದ್ದರೆ ನಾನೊಂದು ಕೆಟ್ಟ ರಕ್ತಕ್ಕೆ ಹುಟ್ಟಿದ ಪಿಂಡವೆಂದು ತಿಳಿದುಕೊಳ್ಳಿ. ಗೌಡ್ರೆ, ಬಲರಾಮ ಕಾಳಿಂಗ ಒಟ್ಟಿಗೆ ಸೇರಿಕೊಂಡರೆ ಇಡೀ ಭೂಮಿನ ಅಲ್ಲಲ ಕಲ್ಲಲವಾಗುತ್ತಿರುವಾಗ ಈ ಅವಳಿ ಸರ್ಪಗಳಿಂದ ತಪ್ಪಿಸಿಕೊಂಡು ಹೋಗಲು ಎಂದಿಗೂ ಸಾಧ್ಯವಿಲ್ಲ. ಏ ತಮ್ಮಗಳೇ, ಸ್ವಲ್ಪ ನೋಡಿ ಮಾತಾಡಲಿ, ನೋಡಿ ಮಾತಾಡ್ರಿ. ಅದು ನೀವು ಹಾಕಿದ ಬದಿಗೆ ಬೀಳಾಕದೇನು ಮಲ್ಲ ಮರಿ ಅಂತ ಮಾಡಿರೇನು? ಸಿಂಹದ ಮರಿ ಐತಿರ್ಲಿ, ಸಿಂಹದ ಮರಿ ಐತದು. ಅದಕ್ಕ ಹಿಂದಿನಿಂದ ಬಂದು ಮೋಸ ಮಾಡಿ ಹಿಡಿಬೇಕು ಅದನ್ನ. ಮುಚ್ಚು ಬಾಯಿ ಪರ್ಜಂತಿ, ನೀನೇನು ಹೆಣ್ಣು ಕೊಟ್ಟ ಮಾವನ ಏನೋ ಅವ್ರ ಅಪ್ಪನ ಅವ್ರ ಪರವಾಗಿ ಮಾತನಾಡಲಿಕ್ಕೆ ನಿನ್ನನ್ನು ಇಲ್ಲಿಗೆ ಕರೆಸಿಲ್ಲ. ನಮ್ಮ ವೈರಿಯಾದ ಮೈಲಾರಿನನ್ನು ಚಟ್ಟ ಕರೆಸೋದಕ್ಕೆ ನಿನ್ನನ್ನು ತಂದಿದ್ದಿಲ್ಲಿಗೆ. ಗೌಡ್ರ, ನೀವ್ಯಾಕೆ ಸಿಟ್ಟಿಗೆ ಬರ್ತೀರಿ? ಅವ ಊರಿಗೆ ಮಿಕ್ಕಿದ ಮಿಂಡದನ್ರಿ, ಊರಿಗೆ ಮಿಕ್ಕಿದ ಮಿಂಡದನವ. ಅವ ನಾನು ಹೆಂಡತಿ ಮಗನೂ ಅಲ್ಲ, ನನ್ನ ಮಗ ಗಂಡನೂ ಅಲ್ಲ. ಉಪಾಯದಿಂದ ಅವನು ಹಿಡಿದು ಇಲ್ಲೇ ಮಾಡಬೇಕಂತೆಯ. ಹಾ ಬಲರಾಮ್, ಇತ್ತ ಕಡೆ ನೋಡ, ಮೈಲಾರಿ ಇತ್ತ ಕಡೆನೇ ಬರ್ತಾ ಇದ್ದಾನೆ. ಎಲ್ಲರೂ ಗಿಡದ ಮರಿ ನಿಲ್ಲೋಣ. ಲೇ ಹೇಸಿಗೆ ತಿನ್ನೋ ಹುಚ್ಚು ನಾಯಿಗಳ, ಈ ಕೆಚ್ಚದೆ ವೀರನನ್ನು ಮುಚ್ಚುಮೊರೆಯಿಂದ ಹಿಡಿದು ಕಟ್ಟಿ ಹಾಕಿ ಅಟ್ಟಹಾಸದಿಂದ ಹಾರಾಡುತ್ತಿರುವಿರಲ್ಲ, ನೀವು ಗಂಡಸರ? ಸತ್ತ ಕೋಳಿ ತಿನ್ನೋ ಷಂಡನ ಮಕ್ಕಳ, ಬೆಚ್ಚಿ ನೋಡ್ರೋ ಈ ಕ್ರಾಂತಿ ಕಿಡಿ ವೀರನ ಪರಾಕ್ರಮವನ್ನು. ಮೈಲಾರಿ, ಇಸ ತುಂಬಿದ ಘಟ ಸರ್ಪನೆಂದು ಎದುರಿಗೆ ಹೋದರೆ ಅದು ಕಚ್ಚುತ್ತದೆ ಎಂದು ನಮಗೆ ಚೆನ್ನಾಗಿ ಗೊತ್ತು. ಆದರೆ ಆ ಘಟ ಸರ್ಪಕ್ಕೆ ಪುಂಗಿ ಊದಿ ಹಿಂದಿನಿಂದ ಹಿಡಿದು ಅದರ ಹಲ್ಲು ಕೀಳುವ ಹಾವಾಡಿಗೆಂದು ಅದು ನಿನಗೆ ಹೇಗೆ ತಿಳಿಬೇಕು? ಆ ಕಾಳಿಂಗ, ಕಟ್ಟಾಕಿ ಮರಕನು. ಆಯ್ತು ಗೌಡ್ರೆ.
ಮೈಲಾರಿ ಹೇಗಿದೆ ಈ ಬಲರಾಮನ ಬ್ರಹ್ಮಾಂಡ? ಹಿಂದೆ ಒಂದು ಸಾರಿಗೆ ಜೈಲಿ ಹೋಗಿ ಬಂದಿರುವ ನೀನು ಮುಂದೆ ನಮ್ಮ ಮಾತಿಗೆ ಮಣಿಯುತ್ತೆ ಎಂದು ತಿಳಿದುಕೊಂಡರೆ ನಮ್ಮ ಮೇಲೇನೆ ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಟ್ಟಿರುವ ನಿನಗೆ ಎಂತ ಎದೆಗಾರಿಕೆ ಇರಬೇಕು ಮಗನೇ? ಇದು ತಂದೆ ರಕ್ತಕ್ಕೆ ಹುಟ್ಟಿದ ದೇಹ, ನಿಮ್ಮ ಹಾಗೆ ಕಾಡು ಹಂದಿ ರಕ್ತಕ್ಕೆ ಹುಟ್ಟಿದ ಹಂದಿ ನನ್ನ ಮಕ್ಕಳಲ್ಲ. ನಿಜವಾಗಲೂ ನಿಮ್ಮಲ್ಲಿ ಆ ಧೈರ್ಯ ಇದ್ದಿದ್ದೇ ಆದರೆ ಈ ಮರಕ್ಕೆ ಕಟ್ಟಿರೋ ಹುಲಿಯನ್ನು ಬಿಚ್ಚಿ ನೋಡ್ರು, ಅದು ನೀವು ಯಾವುದೇ ಪಾತಾಳದಲ್ಲಿ ಅಡಿಗೆ ಕುಳಿತರೋ ಅದು ನಿಮ್ಮನ್ನು ಹೇಗೆ ಭೇಟಿಯಾಡುತ್ತದೆಂದು ನಿಮಗಾಗ ತಿಳಿಯುತ್ತದೆ. ಹುಲಿರಾಯ ಹುಲಿರಾಯ ನಾನೇ ಎಂದು ಬಲವಂತವಾಗಿ ಹಾರಾಡಿದರೆ ಇಲಿಯಾಗಿ ಬೀಳುವೆ ಈ ಬಲರಾಮನ ಬಲೆಯಲ್ಲಿ. ಮೈಲರಿ, ಧೈರ್ಯವಿದೆ ಎಂದು ಶೌರ್ಯದಿಂದ ಹಾರಾಡಿದರೂ ಸಾಲದು, ಆಡಿದ ಮಾತಿನಂತೆ ಮಾಡಿ ತೋರಿಸುವ ವ್ಯಕ್ತಿ ಎಂಬ ಶಕ್ತಿಯನ್ನು. ಈ ಊರಿನ ಹೆಣ್ಣು ಮಕ್ಕಳ ಮೇಲೆ ತೋರಿಸುವ ನಿನ್ನ ಶಕ್ತಿಯನ್ನು, ಮೊದಲು ಕಟ್ಟಿರುವ ನನ್ನ ಕಷ್ಟನ್ನು ಬಿಚ್ಚಿ ತೋರಿಸುವ ನಿನ್ನ ಗಂಡಸ್ತಿಕೆಯನ್ನು, ಆಗ ನಾನು ತೋರಿಸುತ್ತೇನೆ ಯುಕ್ತಿ ಎಂಬ ಶಕ್ತಿಯನ್ನು. ಅಲ್ಲೋ ತಮ್ಮ, ಶಕ್ತಿ ತೋರಿಸ್ತೀನಿ ಅಂತ ಯಾವಾಗ ತೋರಿಸ್ತೀವಿ? ಕೊಟ್ಟಿರುವ ಕಂಪ್ಲೇಂಟ್ ವಾಪಸ್ ತಕೊಂಡ್ರ ಇಲ್ಲಿಕಂದ್ರೆ ನೀ ಹೋಗ್ತೀವಿ ಸುಳ್ಗಡ್ಕ. ಅಡಜಂತಿ, ಈ ಭೂಮಿಯ ಮೇಲೆ ಹುಟ್ಟಿದ ಮನುಷ್ಯರು ಮುಂದೊಂದು ದಿನ ಎಲ್ಲರೂ ಅಲ್ಲಿಗೆ ಹೋಗಲೇಬೇಕು. ಒಂದು ವೇಳೆ ನಾನು ಈಗಲೇ ಹೋಗುವ ಪ್ರಸಂಗ ಏನಾದರೂ ಬಂದರೆ ನಿಮ್ಮನ್ನೆಲ್ಲ ಜೊತೆಯಾಗಿ ಕರೆದುಕೊಂಡು ಹೋಗುತ್ತೇನೆ, ನೆನಪಿಟ್ಟುಕೊಳ್ಳಿ. ನಮ್ಮನ್ನ ಕರ್ಕೊಂಡು ಹೋಗಲ್ಲ ಬಂದ ಜನ ಎಷ್ಟೋ ಸುಡುಗಾಡದಲ್ಲಿ ಮನೆ ಮಾಡಿಕೊಂಡು ಈಗ ಗೋರಿಯಲ್ಲಿ ನಿದ್ರೆ ಮಾಡುವಾಗ ನೀನು ಅಲ್ಲಿಗೆ ಹೋಗಬಾರದೆಂದು ತಿಳಿದರೆ ಕೊಟ್ಟಿರೋ ಕಂಪ್ಲೇಂಟ್ ಅನ್ನು ವಾಪಸ್ ತೆಗೆದುಕೋ. ಸಾಧ್ಯವಿಲ್ಲ. ಒಮ್ಮೆ ತೆಗೆದುಕೊಂಡ ನಿರ್ಧಾರವನ್ನು ಬದಲಾಯಿಸಲಿಕ್ಕೆ ನಾನೇನು ನಿಮ್ಮ ಹಾಗೆ ಕಾದಿ ತೊಟ್ಟ ಖದೀಮನಲ್ಲ. ಒಂದು ವೇಳೆ ನಾನು ಕೊಟ್ಟಿರುವ ಕಂಪ್ಲೇಂಟ್ ವಾಪಸ್ ತೆಗೆದುಕೊಂಡರೆ ಕಾನೂನು ನಿಮ್ಮನ್ನು ಸುಮ್ಮನೆ ಬಿಟ್ಟು ಬಿಡುತ್ತದೆ ಎಂದು ತಿಳಿದಿರುವಿರಾ? ಇದೇ ರೀತಿ ಕೊಟ್ಟಿರುವ ಕಂಪ್ಲೇಂಟ್ ವಾಪಸ್ ತೆಗೆದುಕೊಂಡಾಗ ಚಿತ್ರರಂಗದಲ್ಲಿ ಹೆಸರು ಮಾಡಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಶಿಕ್ಷೆ ಅನುಭವಿಸಿ ಹೊರಗೆ ಬಂದಿದ್ದು ಅದು ನಿಮಗೆ ಗೊತ್ತಿಲ್ಲವೇ? ಅಂದರೆ ಇಡೀ ಕರ್ನಾಟಕಕ್ಕೆ ಹೆಸರು ವಾಸಿಯಾಗಿರುವ ಈ MLA ಶಿಕ್ಷೆ ಕೊಡುವಟ್ಟು ದೊಡ್ಡನಾಗ್ಬಿಟ್ಟಿದೆ ಆ ಮಗನೇ. ರಂಗೇಗೌಡ, ಕಾನೂನಿಗೆ ದೊಡ್ಡವರು ಚಿಕ್ಕವರು ಎಂಬ ಭೇದ ಭಾವ ಇರುವುದಿಲ್ಲ. ತಪ್ಪು ಮಾಡಿದ ವ್ಯಕ್ತಿ ಯಾವನೇ ಆಗಿರಲಿ, ಒತ್ತು ಬುದ್ಧಿ ಕಲಿಸುವುದು ಒಂದೇ ಅದರ ಕೆಲಸ. ಎಲೇ ಮೈಲಾರಿ, ನಮ್ಮ ದನಿಗೆ ಶಿಕ್ಷೆ ಕೊಡುವಟ್ಟು ಸೊಕ್ಕು ಬಂದಿತಾ ನಿನಗೆ? ಗೌಡ್ರೆ, ಈ ನಾಯಿಯನ್ನು ಹೀಗೆ ಬಿಟ್ಟರೆ ಮುಂದೊಂದಿನ ನಮಗೆ ಕಚ್ಚುತ್ತದೆ. ಅದು ಕಚ್ಚುವಷ್ಟರಲ್ಲಿ ಕೊಚ್ಚಿ ಹಾಕಬೇಕು, ಏನಂತೀರಾ? ಕಾಳಿಂಗ, ಕತ್ತರಿಸಿ ಇವನ ರುಂಡವನ್ನು. ಹಂಗ ಮಾಡ್ಲಕ್ ಹೋಗ್ಬೇಡಿ. ಜೇಲ್ ಕರ್ತಾಕಿದ್ರೆ ಇಲ್ಲೇ ಸಾಯಿಸಿ ಬಿಟ್ಟಿರಪ್ಪ ಅಂತಂದ್ರ ಪೊಲೀಸಿನವ್ರು ಬಂದು ನಮ್ಮನ್ನು ಒದ್ದು ಒಯ್ದು ನಾಯಿ ಬಿಟ್ಟು ನಮ್ಮನ್ನು ಒದ್ದು ಒಯ್ದು ಒಳಗೆ ಹೋಗ್ತಾರ. ಅದಕ್ಕ ಈಗ ಏನು ಕಟ್ಟಿರಿ ಇಲ್ಲೇ ಕಟ್ಟಿ ಹಾಕಿಬಿಡ್ರಿ. ಕೂಳ ನೀರ ಇರ್ಲಾರ್ದೆ ಇಲ್ಲೇ ಬಿದ್ದು ಒದ್ದ ಸಾಯಿಲಿ ಮಗ. ಕಾಳಿಂಗ, ಅವನ ಕಣ್ಣಿಗೆ ಕಾರ್ಪುಡಿಯನ್ನು ಒರೆಸಿ ಮನ ಬಂದಾಗ ನುಗ್ಗು ಈ ಬಿಡಿಪಾಯಿ ನನ್ನ ಮಗನನ್ನು. ಆಯ್ತು ಗೌಡ್ರೆ. ಮೈಲಾರಿ, ನಿನಗೆ ಇನ್ನು ಯಾವ ಕಾನೂನು ಬಂದು ಕಾಪಾಡುತ್ತದೋ ಕಾಪಾಡಲಿ. ಅರಣ್ಯದಲ್ಲಿ ಬಿಲಿ ಬಿಲಿ ಒದ್ದಾಡ ಸಾಯಿ ಮಗನೇ. ಕೂಳ ನೀರ ಇರ್ಲಾರ್ದೆ ಇಲ್ಲೇ ಬಿದ್ದು ಒದ್ದ ಸಾಯಿ ಮಗನ ಇಲ್ಲಿ. ನಡಿ ಹೋಗೋಣ. ಅಯ್ಯೋ ಅಮ್ಮ, ಕಣ್ಣುಗಳು ತುಂಬಾ ಉರಿಯುತ್ತವೆ. ಯಾರಾದರೂ ಸ್ವಲ್ಪ ಸಹಾಯ ಮಾಡಿ.
ಯಾರು ನೀವು? ಏನಾಗಿದೆ ನಿಮಗೆ? ಅಯ್ಯೋ ನೀವಾ? ಅಯ್ಯೋ ತಾಯಿ, ಕಣ್ಣುಗಳು ತುಂಬಾ ಉರಿಯುತ್ತಿವೆ, ಸ್ವಲ್ಪ ಕೈ ಬಿಸ್ತೀರಾ? ನೋಡಿ, ದಯವಿಟ್ಟು ಆ ರೀತಿ ಹೇಳ್ಬಿಡಿ, ನಾನ್ ಬಿಚ್ತೀನಿ. ಅದೇ ಇರ್ಲಿ, ನಿಮ್ಮನ್ನು ಈ ರೀತಿ ಕಟ್ಟಾಕ್ ಹೋದ್ರೆ ಯಾರು? ಮತ್ತಿನ್ನಾರಮ್ಮ, ಈ ಊರಿನಲ್ಲಿ ಸೊಕ್ಕಿನಿಂದ ಮೆರೆಯುತ್ತಿರುವ MLA ರಂಗೇಗೌಡ ನನ್ನನ್ನು ಕಟ್ಟಿ ಹಾಕಿ ನನ್ನ ಕಣ್ಣಿಗೆ ಕಾರದ ಪುಡಿ ಎರಚಿ ಪರಾರಿಯಾಗಿದ್ದಾನೆ ಆ ನಯವಂಚಕ. ಅದೆಲ್ಲ ಇರ್ಲಿ ತಾಯಿ, ಕಣ್ಣುಗಳು ತುಂಬಾ ಉರಿಯುತ್ತವೆ, ಸ್ವಲ್ಪ ನೀರು ತಂದು ಕೊಡ್ತೀಯಾ? ನೋಡಿ, ನೀರು ತರೋದಕ್ಕೆ ನನ್ನ ಹತ್ರ ಏನೂ ಇಲ್ಲ. ನನ್ನ ಸೀರೆ ಸೆರಗಿನಿಂದ ನಾನು ನೀರು ತೆಗೆದುಕೊಂಡು ಬರ್ತೀನಿ, ಸ್ವಲ್ಪ ತಾಳಿ. ಯಾವ ಜನ್ಮದ ಋಣ ಅನುಬಂಧಾನೋ ಏನು ಪಾಪ, ಈ ಜನ್ಮದಲ್ಲಿ ನನಗೆ ಸಹಾಯ ಮಾಡು. ಆ ಸಂಗನ ಬಸವೇಶ್ವರ ಅವಳನ್ನು ಚೆನ್ನಾಗಿಟ್ಟಿರಲಿ. ಯಾವ ಹೊತ್ತಿನಲ್ಲಿ ಯಾರು ಯಾರಿಗೆ ಸಹಾಯ ಮಾಡುತ್ತಾರಂತ ನೋಡಿ, ನಾನು ಸೀರೆ ಸೆರಗಿನಿಂದ ನೀರು ತಂದಿದ್ದೀನಿ, ಸ್ವಲ್ಪ ಇಲ್ಲಿ ಬನ್ನಿ. ಬೇಡ ತಾಯಿ, ಈ ದೃಶ್ಯವನ್ನು ಯಾರಾದರೂ ಕಣ್ಣಾರೆ ಕಂಡರೆ ತಪ್ಪು ತಿಳಿದುಕೊಳ್ಳುತ್ತಾರಮ್ಮ ಈ ಕೆಟ್ಟ ಜನರು. ಕುಟುಂಬ ಇಲ್ಲಿ ನಾನೇ ವಹಿಸಿಕೊಳ್ಳುತ್ತೇನೆ. ನೋಡಿ, ಈಗಿನ ಈ ಸಮಾಜದಲ್ಲಿ ತಾಯಿಯಾದವಳು ಪ್ರೀತಿಯಿಂದ ಮಗನಿಗೆ ಮುತ್ತು ಕೊಟ್ಟರು ಕೂಡ ತಪ್ಪು ದೃಷ್ಟಿಯಲ್ಲಿ ನೋಡುತ್ತೆ. ಇಲ್ಲಿ ಬನ್ನಿ, ನಾನೇ ನನ್ನ ಕೈಯಾರೆ ನಿಮ್ಮ ಕಣ್ಣು ಒರೆಸ್ತೀನಿ. ನೋಡಿ, ಸ್ವಲ್ಪ ನಿಧಾನವಾಗಿ ನಿಮ್ಮ ಕಣ್ಣು ಬಿಡಿ. ಯಾರು? ಸರಿ, ಈ ನನ್ನ ಪವಿತ್ರವಾದ ದೇಹವನ್ನು ಮುಟ್ಟಿ ಅಪವಿತ್ರ ಮಾಡಿಬಿಟ್ಟೆ ಯಾ ಪಾಪಿ. ಯಾಕೆ ಮೇಲರಿ, ಯಾಕೆ ನಿಮ್ಗೆ ನನ್ನ ಮೇಲೆ ಇಷ್ಟೊಂದು ಕೋಪ? ಅಂದರೆ ನೀನು ಮಾಡಿರುವ ಈ ಗನಂದಾರಿ ಕೆಲಸಕ್ಕೆ ನಿನ್ನನ್ನು ಹೂವಿನ ಹಾರ ಹಾಕಿ ಸನ್ಮಾನ ಮಾಡಬೇಕಾಗಿಲ್ಲ. ಗೀತಾ, ಮೈಲಾರಿ, ನೀನು ಬದುಕಿರುವುದೇ ನನಗೆ ಇಷ್ಟವಿಲ್ಲವೆಂದು ಒಂದೇ ಒಂದು ಸಾರಿ ಹೇಳಿದ್ದೆ, ಆದರೆ ನಿನ್ನ ಕೈಯಾರೆ ವಿಷ ಸೇವಿಸಿ ಪ್ರಾಣ ಬಿಡುತ್ತಿದ್ದೇನಲ್ಲ ಗೀತಾ, ಪ್ರಾಣ ಯಾಕೆ ಮೇಲಾರಿ ಈ ರೀತಿ ಪದೇ ಪದೇ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ದೀರಾ? ಅದೇನಾಯ್ತಂತ ದಯವಿಟ್ಟು ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ಅದನ್ನು ಪ್ರೀತಿ ಪ್ರಾಣ ಪ್ರೀತಿ ಎಂಬ ನೆಪದಲ್ಲಿ ವೇಷವಾಟಿಕೆ ಮಾಡುತ್ತಿರುವ ಸೋಳೆನೇನು. ಅಂತ ಪವಿತ್ರವಾದ ಪ್ರೀತಿಯ ಬಗ್ಗೆ ಮಾತನಾಡುವ ಅಧಿಕಾರ ನಿನಗಿಲ್ಲ. ನೋಡಿ, ನೀವು ಸೂಳೆ ಎಂದ್ರೂ ಚಿಂತೆ ಇಲ್ಲ. ಒಂದು ವೇಳೆ ನಿಮಗೆ ನನ್ನ ಮೇಲಿನ ಕೋಪ ಕಡಿಮೆ ಆಗಿದ್ರೆ ತೆಗೆದುಕೊಳ್ಳಿ, ಇದರಿಂದ ನಿಮ್ಮ ಮನಸ್ಸು ಇಚ್ಛೆ ಹೊಡೆದು ಬಿಡು ಮೈಲಾರಿ. ದಯವಿಟ್ಟು ನಾವು ಹೇಳೋದನ್ನು ಕೇಳಿ. ಮಾಡಬಾರದ ತಪ್ಪನ್ನು ಮಾಡಿ ಮತ್ತೆ ಕ್ರಿಯಾಶೀಲತೆಯಿಂದ ಮಾತನಾಡುತ್ತಿರುವೆಯಾ? ಅಷ್ಟೊಂದು ಶೀಲವಂತೆ ನೀನಾಗಿದ್ದರೆ ನೀನೇಕೆ ನನ್ನನ್ನು ಪ್ರೀತಿಸಿ ನನ್ನ ತಮ್ಮನನ್ನು ಮದುವೆ ಮಾಡಿಕೊಳ್ಳುತ್ತಿದ್ದೆ? ನೋಡಿ, ಈ ಮಾತನ್ನು ಕೇಳಿ ಅಂತಾನೇ ನಾನು ಇಷ್ಟು ದಿನ ಕಾದು ಕುಳಿತಿದ್ದೆ. ಈ ಮಾತನ್ನು ಕೇಳುವ ಅಧಿಕಾರ ನಿಮಗಿದೆ. ಅಂದು ನಾನು ಹೂವನ್ನು ಕಿತ್ತುಕೊಂಡು ಬಂದ ನಂತರ ಅದೇನಾಯ್ತಂದ್ರೆ, ಅದನ್ನು ಕೇಳಲಿಕ್ಕೆಂದೇ ಜೈಲಿನಿಂದ ಬಿಡುಗಡೆಯಾಗಿ ನಿನ್ನಲ್ಲಿಗೆ ಓಡೋಡಿ ಬಂದೆ. ಆದರೆ ನಾನು ಬರುವಷ್ಟರಲ್ಲಿ ನೀನು ನನ್ನ ತಮ್ಮನನ್ನು ಮದುವೆ ಮಾಡಿ. ಮೈಲಾರಿ, ನೀವು ಹೇಳಿದಂತೆ ಅಂದು ನಾನು ನನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಗು ನಗುತ್ತಾ ನಿಮ್ಮನ್ನು ಸೇರ್ಬೇಕಂತ ಪ್ರೀತಿಯಿಂದ ಹೂವನ್ನು ಕಿತ್ಕೊಂಡು ಬಂದೆ. ನಾನು ಬರೋದ್ರೊಳಗಾಗಿ ನೀವು ಆ ಸ್ಥಾನದಲ್ಲಿರ್ಲಿಲ್ಲ. ಕಣ್ಣಿಗೆ ಬಟ್ಟೆ ಕಟ್ಟಿದ ಕಾರಣ ನಿಮ್ಮ ಸ್ಥಾನದಲ್ಲಿ ನಿನ್ನ ತಮ್ಮ ಸಂಗಮೇಶ್ ಇದ್ದ. ಅವನೊಂದಿಗೆ ನಡೆಯಬಾರ್ದ ಅನಾಚಾರ ನಡೆದು ಹೋಯ್ತು. ಇನ್ನೇನು ಈ ಘಟನೆ ನಡೆದ ನಂತರ ನಾನು ಬದುಕಬಾರ್ದು ಅಂತ ಸಾಯಲು ಹೋದಾಗ ನಿಮ್ಮ ಅಣ್ಣ ಅತ್ತಿಗೆ ಬಂದು ಒತ್ತಾಯದಿಂದ ನನಗೆ ಮದುವೆ ಮಾಡಿದ್ರು. ಇದ್ರಲ್ಲಿ ನನ್ನ ತಪ್ಪು ಏನಿದೆ ಮೈಲಾರಿ? ಅಯ್ಯೋ, ಏನು ಅಂತ ತಿಳಿಯದೆ ನಿನಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿಬಿಟ್ಟೆ. ಗೀತಾ, ಅಷ್ಟೆಲ್ಲ ಮಾತನಾಡುವಾಗ ನೀನೇಕೆ ಸುಮ್ಮನಿದ್ದೆ? ಇದ್ದ ವಿಷಯವನ್ನು ಖುದ್ದಾಗಿ ಹೇಳಿ ಬಿಡಬೇಕಾಗಿತ್ತು. ನೋಡಿ,
ಅದೆಷ್ಟು ಸಾರಿ ನಾನು ಇದ್ದ ವಿಷಯನ ನಿಮ್ಮ ಹತ್ರ ಹೇಳಲು ಬಂದ್ರೆ ಬೈದು ನೀವು ನನ್ನ ಸುಮ್ಮನಾಗಿಸ್ಬಿಟ್ರಿ. ಅನ್ಯಾಯವಾಗಿ ನಿನ್ನನ್ನು ತಪ್ಪಾಗಿ ತಿಳಿದುಕೊಂಡು ನಿನ್ನ ಮೇಲೆ ಪಡಬಾರದ ಅನುಮಾನವನ್ನು ಪಟ್ಟು ಬಿಟ್ಟೆ ಗೀತಾ, ಪಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು ಗೀತಾ, ನನ್ನನ್ನು ಕ್ಷಮಿಸಿ ಬಿಡು. ಮೈಲಾರಿ, ಕ್ಷಮಿಸುವಂತ ತಪ್ಪು ನೀವು ಮಾಡಿಲ್ಲ, ತಪ್ಪು ಮಾಡಿದ್ದು ಆ ನಿನ್ನ ತಮ್ಮ ಸಂಗಮೇಶ. ನೋಡಿ, ನಾವಿಬ್ಬರು ಹೊರ ಜಗತ್ತಿಗೆ ಮಾತ್ರ ಗಂಡ ಹೆಂಡತಿ ಜೀವನ ಸಾಗಿಸ್ತಾ ಇದ್ದೀವಿ. ಅಯ್ಯೋ ಅಯ್ಯೋ, ನನ್ನ ಮೇಲೆ ಪ್ರಾಣವನ್ನೇ ಇಟ್ಟಿರುವ ನಾನು ನಿನಗೆ ಮೋಸ ಮಾಡಿಬಿಟ್ಟೆ ಗೀತಾ, ದೊಡ್ಡ ಮೋಸ ಮಾಡಿ. ಹೋಗ್ಲಿ ಬಿಡು ಮೈಲಾರಿ, ಆ ದೇವರಿಗೂ ಕೂಡ ನಮ್ಮಿಬ್ಬರ ಪ್ರೀತಿ ಇಷ್ಟವಾಗ್ಲಿಲ್ಲ ಅನ್ಸುತ್ತೆ. ಮುಂದಿನ ಜನ್ಮದಲ್ಲಿ ಆದ್ರೂ ನಾನು ಮತ್ತೆ ನಿಮಗಾಗಿ ಕಾಯ್ತಾ ಇರ್ತೀನಿ. ಗೀತಾ ಗೀತಾ, ನೀನು ಸಾಮಾನ್ಯವಾದ ಹೆಣ್ಣಲ್ಲ ಗೀತಾ, ನನ್ನ ಬಾಳು ಬೆಳಗಲಿಕ್ಕೆ ಬಂದ ದೇವತೆ ಗೀತಾ, ನೀನು ದೇವತೆ ಗೀತಾ. ನಿನಗೆ ನನ್ನ ಮೇಲೆ ಪ್ರೀತಿ ಇರುವುದಾದರೆ ನನ್ನದೊಂದು ಮಾತನಾಡಿಸಿಕೊಡ್ತೀಯ ಗೀತಾ? ಹೇಳು ಮೈಲಾರಿ, ಅದ್ಯಾವ ಮಾತು ಅಂತ? ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಖಂಡಿತವಾಗಿ ನಡೆಸ್ಕೊಡ್ತೀನಿ. ಹಾಗಂತ ಭಾಷ್ಯ ಕೊಡು ಗೀತಾ. ಗೀತಾ, ನಮ್ಮಿಬ್ಬರ ನಡುವೆ ನಡೆದ ಪ್ರೀತಿ ಒಂದು ಕೆಟ್ಟ ಕನಸೆಂದು ತಿಳಿದು ಅದನ್ನು ಇಲ್ಲಿಗೆ ಮರೆತು ಬಿಡು. ಏನ್ ಹೇಳ್ತಾ ಇದೀಯ? ಇದೇ ಪ್ರೀತಿ ನನ್ನ ತಮ್ಮನಿಗೆ ತೋರಿಸು. ನೀವಿಬ್ಬರು ಚೆನ್ನಾಗಿ ಬಾಳಬೇಕೆನ್ನುವುದೇ ನನ್ನ ಆಸೆ. ಇದೇನ್ ಮಾತು? ನೀವ್ ಇದನ್ನ ಏನ್ ಹೇಳ್ತಾ ಇದ್ದೀರಾ? ಏನು ಮಾತನಾಡಬೇಡ ಗೀತಾ, ನೋಡು ಮಾತು ಕೊಟ್ಟಿದ್ದೀಯಾ. ಇಲ್ಲಿ ನಡೆದ ವಿಷಯ ಮನೆಯಲ್ಲಿ ಯಾರಿಗೂ ಗೊತ್ತಾಗಬಾರದು, ಮೇಲಾಗಿ ನನ್ನ ತಮ್ಮನಿಗೂ ಕೂಡ. ಆಯ್ತು, ಖಂಡಿತವಾಗಿಯೂ ಇಲ್ಲಿ ನಡೆದ ವಿಷಯವನ್ನ ನಾನು ಮನೆಯಲ್ಲಿ ಯಾರಿಗೂ ತಿಳಿಸೋದಿಲ್ಲ. ಆಯ್ತು, ನಡೆ ಮನೆಗೆ ಹೋಗೋಣ. ಹಾಗಾದ್ರೆ ಬನ್ನಿ ಹೋಗೋಣ. ಹೇಳಿ ಸ್ವಾಮಿ, ಯಾಕೆ ಕೂಗ್ತಾ ಇದ್ದೀರಾ? ಏನು ಕೆಲಸವಿತ್ತ? ಅದೇ ಜಾನಕಿ, ಇಲ್ಲೇ ಪಕ್ಕದ ಹಳ್ಳಿಯಲ್ಲಿ 4 ಎಕರೆ ಜಮೀನ ಮಾರುವುದಿದೆ ಅಂತೆ, ಅದು ಸ್ವಲ್ಪ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೇವೆ. ಹಾಗಿದ್ರೆ ಒಬ್ಬರೇ ಹೋಗ್ತಾ ಇದ್ದೀರಾ? ಹೋಗುವಾಗ ಮೈಲಾರ ಕರ್ಕೊಂಡು ಹೋಗಿ. ಅತ್ತಿಗೆ, ಅಣ್ಣನ ಜೊತೆ ನಾನು ಕೂಡ ಹೊರಟಿದ್ದೇನಮ್ಮ. ಹೌದೇ? ಹಾಗಿದ್ರೆ ದುಡ್ಡು ತೆಗೆದುಕೊಂಡು ಹೊರಟಿದ್ರೇನ್ರಿ? ಬೇಡ ಅತ್ತಿಗೆ, ಮೊದಲು ಜಮೀನನ್ನು ನೋಡಿಕೊಂಡು ಬರುತ್ತೇವೆ, ಹಿಡಿಸಿದರೆ ಆಮೇಲೆ ಖರೀದಿ ಮಾಡಿದರಾಯ್ತು. ಹಾಗಿದ್ರೆ ಆ ದುಡ್ಡು ಹುಷಾರಾಗಿರಲಿ. ಜಾನಕಿ, ಮನೆ ಕಡೆ ಹುಷಾರೇ. ಮೈಲಾರಿ, ನಡಿಯಪ್ಪ ಹೋಗೋಣ. ನಡೆ ಅಣ್ಣ, ಹೋಗೋಣ. ನೋಡಿ, ನನ್ನ ಗಂಡ ಹೋದ ಕೆಲಸ ಆಗ್ಲಿ ಅಂತ ನಮ್ಗೆ ಆಶೀರ್ವಾದ ಮಾಡಮ್ಮ, ನಿನ್ನ ಕೈ ಮುದ್ದೆ ಕೇಳ್ತೀನಿ. ಅತ್ತಿಗೆ ಅತ್ತಿಗೆ, ಪಾರಪ್ಪ ಮೈದನ, ಇದೇನು ಮುಂಚೆನೆ ಒಂದು ಕಪ್ಪ ಚಾ ಕುಡಿದು ಹೋದವನು ಹೀಗೆ ಬರ್ತಾ ಇದ್ದೀರಾ? ನಡಿ, ಹೊತ್ತಾಯ್ತು, ಕೈ ಕಾಲು ತೊಳ್ಕೊಂಡು ಊಟ ಮಾಡಿಯುವಂತೆ. ಇಲ್ಲ ಅತ್ತಿಗೆ, ಸ್ವಲ್ಪ ಅರ್ಜೆಂಟ್ ಆಗಿ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ಅಂತ ಅರ್ಜೆಂಟ್ ಕೆಲಸ ಏನಪ್ಪ ಮೈದನ ಅದು? ಏನೂ ಇಲ್ಲ ಅತ್ತಿಗೆ, ನಾನು ನನ್ನ ಫ್ರೆಂಡ್ ಇಬ್ರು ಸೇರಿ ಒಂದು ಬಿಸ್ನೆಸ್ ಮಾಡಬೇಕಂತ ಅನ್ಕೊಂಡಿದ್ದೆ. ಅದಕ್ಕೆ ನೀವು ಮನಸ್ಸು ಮಾಡಬೇಕು ಅಷ್ಟೇ. ಹೌದೇ? ತುಂಬಾ ಒಳ್ಳೇದಾಯ್ತು. ಅಂದ ಹಾಗೆ ನಿನ್ನ ಕಾಲ್ ಮೇಲೆ ನಿಂತಿಕೋತಂದ್ರೆ ನಾವೇಕೆ ಬೇಡ ಅನ್ನೋಣ. ಧೈರ್ಯವಾಗಿ ಮುಂದಿನ ಹೋಗಪ್ಪ, ಅದಕ್ಕೆಲ್ಲ ನಾವಿದ್ದೇವೆ. ಅದು ಹಾಗಲ್ಲ ಅತ್ತಿಗೆ, ಅದಕ್ಕೆ ತುಂಬಾ ಹಣ ಬೇಕಾಗುತ್ತದೆ. ಅದಕ್ಕೆ ನೀವು ಸಹಾಯ ಮಾಡಿದರೆ ಒಳ್ಳೆಯದಾಗುತ್ತದೆ. ಅಷ್ಟೇ ತಾನೇ? ನೋಡಿ, ನಾಳೆ ರಾತ್ರಿ ಮನ ಬರಲಿ, ಅವ್ರ ಜೊತೆ ಕೂತ್ಕೊಂಡು ಮಾತಾಡುತ್ತೀನಿ. ಹಣದ ಏನಾದ್ರು ನಾನು ಕೊಡುತ್ತೀನಿ, ಸರಿನಾ? ಅತ್ತಿಗೆ, ಮತ್ತೆ ಹಾಗೆ ಮಾಡಿಬಿಟ್ರ ಮತ್ತೆ ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಆಗಿಬಿಡುತ್ತೆ. ಅಂದ್ರೆ ನಿನ್ನ ಮಾತಿನ ಅರ್ಥ? ಅಂದರೆ ಅದೇ ಹೊಲ ಮಾರಿ ಹಣ ಇಟ್ಟಿದ್ದಾರಲ್ಲ, ಆ ಹಣವನ್ನು ನನಗೆ ಕೊಟ್ಟರೆ ಆದಷ್ಟು ಬೇಗ ತಂದು ಕೊಡುತ್ತೇನೆ. ಇದೇ ಬೇದ್ರ, ಇದೀಗ ಹೊಲ ನೋಡಿಕೊಂಡ್ ಬರಲು ಹೋಗಿದ್ದಾರೆ ನಿಮ್ಮ ಮನೆಯವರು. ಅಕಸ್ಮಾತ್ ಹಣ ಕೊಟ್ರೆ ನಿಮ್ಮ ಅಣ್ಣನ ಸುಮ್ಮನೆ ಬಿಡುತ್ತಾರೇನಪ್ಪ? ಇಲ್ಲ ಅತ್ತಿಗೆ, ಅವರು ಒಂದು ವೇಳೆ ಇವತ್ತೇ ಹೊಲವನ್ನು ಖರೀದಿ ಮಾಡಿಕೊಂಡು ಬಂದರೆ ನಾನು ಹಣವನ್ನು ವಾಪಸ್ ಕೊಟ್ಟು ಬಿಡುತ್ತೇನೆ, ಸರಿ ತಾನೆ? ಅತ್ತಿಗೆ, ನಾನು ನನ್ನ ಹೆಂಡತಿಗೆ ಒಳ್ಳೆಯವನಾಗಿ ಬಾಳಬೇಕಾದರೆ ನನಗೆ ಇನ್ನೊಂದೇ ಅವಕಾಶ. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳಬೇಡಿ, ನಿಮ್ಮ ಕಾಲಿಗೆ ಬೀಳುತ್ತೇನೆ. ಪೈತ್ರ, ಏನು ಮಾಡ್ತಿರ್ಬೇಕು ನೀನು? ಇದೀಗ ಹೊಲ ನೋಡ್ಕೊಂಡ್ ಬರುವಂತ ಹೋಗಿದ್ದಾರೆ ನಿಮ್ಮ ಬಂದಿದ್ದರು. ಅಕಸ್ಮಾತ್ ಆಗಿ ನಾನು ಇವತ್ತು ಹೊರ ಇಡ್ತೀನಿ, ನನಗೆ ಹಣ ಕೊಡು ಅಂತ ಕೇಳಿದ್ರೆ ನಾನೆಂತ ಉತ್ತರ ಕೊಡಪ್ಪ? ಎಂತ ಉತ್ತರ ಕೊಡಲಿ ನಾನು? ಅತ್ತಿಗೆ, ಒಂದು ವೇಳೆ ಅವರು ಇವತ್ತೇ ಹೊಲವನ್ನು ಖರೀದಿ ಮಾಡಿದರೆ ನಿಮಗೆ ಹಣವನ್ನು ವಾಪಸ್ ತಂದು ಕೊಟ್ಟು ಬಿಡುತ್ತೇನೆ, ಸರಿ ತಾನೆ? ಬೇಡಪ್ಪ, ಈ ನನ್ನ ಕಾಲಿಡೇ ಬೇಡ. ಕ್ಷೇತ್ರ ಮೈದ್ರ,
ಇಲ್ಲ ಅತ್ತಿಗೆ, ನೀವು ಹಣ ಕೊಡುತ್ತೇನೆ ಅನ್ನುವರೆಗೂ ನಿಮ್ಮ ಕಾಲನ್ನು ನಾನು ಬಿಡುವುದಿಲ್ಲ. ನೋಡಿ, ನನ್ನಿಂದ ನೀವು ಚೆನ್ನಾಗಿರುತ್ತೀರಿ ಅಂದ್ರೆ ಯಾರು ಬರುತ್ತೀರಿ? ಖಂಡಿತ ಕೊಡ್ತೀನಿ. ಎದ್ರ ಮೈದ್ರ ಎದ್ದೇಳು. ಅತ್ತಿಗೆ, ನಿಜವಾಗ್ಲೂ ಹಣ ಕೊಡುತ್ತೀರಾ? ಹೌದು, ನಿಜವಾಗ್ಲೂ ಕೊಡ್ತೇನೆ. ಆದ್ರೆ ನಾ ಕೊಟ್ಟಿರುವ ಹಣವನ್ನು ಮನೆಯಲ್ಲಿ ಯಾರಿಗೆ ಗೊತ್ತಾಗದೆ ತಂದು ಕೊಡ್ಬೇಕು. ಸರಿ ಅತ್ತಿಗೆ, ನೀವು ಹೇಳಿದ ಹಾಗೆ ಮಾಡುತ್ತೇನೆ. ಅತ್ತಿಗೆ, ನಾನು ಇವತ್ತೇ ಹಣ ಕಟ್ಟಬೇಕಾಗಿತ್ತು, ಅದಕ್ಕೆ. ಸರಿ, ಒಂದು ನಿಮಿಷ ಅಲ್ಲಿ ನಿಂತುಕೋ. ದೇವರಂತ ಅತ್ತಿಗೆ, ಇಂಥ ಅತ್ತಿಗೆ ಎಲ್ಲರಿಗೂ ಸಿಗುವುದಕ್ಕೆ ಸಾಧ್ಯನೇ ಇಲ್ಲ. ಸಿಕ್ಕರೂ ನಮ್ಮಂತ ಅತ್ತಿಗೆ ಸಿಗುವುದಕ್ಕೆ 7 ಜನ್ಮದ ಪುಣ್ಯ ಮಾಡಿರಬೇಕು. ಈ ನಮ್ಮ ಅತ್ತಿಗೆ ಆ ದೇವರು ಕೊಟ್ಟ ವರವೆಂದು ಕಾಣುತ್ತೆ. ನೋಡಿ ಮೈತ್ರ, ಇದರಲ್ಲಿ 40 ಲಕ್ಷವಿದೆ. ಅಂದಹಾಗೆ ನಾ ಹಣ ಕೊಟ್ಟರು ಯಾರಿಗೂ ಗೊತ್ತಾಗಬಾರದು. ತೆಗೆದುಕೋಪ. ಮೇಲಾಗಿ ನೀನು ಹೆಂಡತಿ ಗೊತ್ತಾಗಬಾರ್ದು ಈ ವಿಷಯವನ್ನು. ಆಗಲೇ ಅತ್ತಿಗೆ, ನೀವು ಹೇಳಿದಾಗೆ ಮಾಡುತ್ತೇನೆ. ಹಾ, ನಾನಿನ್ನು ಬರುತ್ತೇನೆ. ಹಾ, ನಿಂತಿಕೋಪ. ಸ್ವಲ್ಪ ಊಟ ಮಾಡಿಕೊಂಡು ಹೋಗುವಂತೆ. ಬಾ ಮೈತ್ರ. ಇಲ್ಲ ಅತ್ತಿಗೆ, ಸಾಯಂಕಾಲ ಬೇಗ ಬರುತ್ತೇನೆ. ಹಾ, ನಾನು ಹಾಗಿದ್ರೆ ದುಡ್ಡು ಹುಷಾರು. ಆಯ್ತು ಅತ್ತಿಗೆ, ನಾನಿನ್ನು ಬರುತ್ತೇನೆ. ಸರಿ ಮೈತ್ರ, ಹೋಗಿ ಬಾ. ಹಾ, ಬರುತ್ತೇನೆ. ಹುಚ್ಚ ಹುಡುಗ ಇದ್ದಂತೆ. ಗೀತಾ, ಗೀತಾ, ಆಟ ತೆಗೆದುಕೊಂಬಮ್ಮ. ನಾ ದೇವಸ್ಥಾನಕ್ಕೆ ಹೋಗಬೇಕು. ಅಕ್ಕ, ತೆಗೆದುಕೊಳ್ಳಕ್ಕ. ಹಾಗಿದ್ರೆ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ. ಬರೋವರೆಗೂ ಮನೆ ಕಡೆ ಹುಷಾರಮ್ಮ. ಆಯ್ತಕ್ಕ. ಬಲರಾಮನಿಗೆ ಬಾ ಅಂತ ಫೋನ್ ಮಾಡಿದ್ದೆ. 1 ಗಂಟೆ ಆದ್ರೂ ಅವ್ರು ಇನ್ನೂ ಬಂದಿಲ್ಲ. ಇನ್ನು ಯಾವಾಗ ಬರ್ತಾರೋ ಏನು. ಹಲೋ ಗೀತಾ ಡಾರ್ಲಿಂಗ್, ಬರುವುದು ಸ್ವಲ್ಪ ತಡವಾಯ್ತು. ಬೇಜಾರು ಮಾಡ್ಕೊಂಡೇನೆ ಚಿನ್ನ. ಅದು ಸರಿ, ಇಷ್ಟು ಬೇಗ ಅರ್ಜೆಂಟವಾಗಿ ಫೋನ್ ಮಾಡಿ ಕರೆಸಿದ್ದೆಲ್ಲ, ಏನು ವಿಷಯ ಅಂತ ಕೇಳ್ಬೋದಾ? ನೋಡಿ ಬಲರಾಮ್, ದಿನ ಬೆಳಗಾದ್ರೆ ನೀವು ನನಗೆ ತುಂಬಾ ನೆನಪಾಗ್ತೀರಾ. ರಾತ್ರಿ ಹೊತ್ತು ಕನಸಿನಲ್ಲಿ ಬಂದು ಕೂಡ ನನ್ನನ್ನ ಕಾಡ್ತಾ ಇದ್ದೀರಾ. ಒಂದು ಹೆಣ್ಣು ಮನೆಯಲ್ಲಿ ಯಾರು ಇಲ್ದಾಗ ಮನೆಗೆ ಬಾ ಅಂತ ಫೋನ್ ಹಚ್ಚಿದ್ರೆ ನೀವಿಷ್ಟೊಂದು ತಡ ಮಾಡಿ ಬರೋದಾ? ಗೀತಾ, ಒಂದು ಹೆಣ್ಣು ಗಂಡಿನ ಆಶ್ಚರ್ಯ ಬಯಸಿ ಕರೆಯುತ್ತಾಳೆಂದರೆ ಅದನ್ನು ತಿರಸ್ಕರಿಸಿ ಹಾಗೆ ಹೋದರೆ ಅವನಂತ ಮುಟ್ಟಾಳ ಬೇರೆ ಯಾರು ಇರುವುದಿಲ್ಲ ಈ ಜಗದಲ್ಲಿ. ಗೀತಾ, ನೀನು ನನ್ನ ಮೇಲೆ ಇಟ್ಟಿರುವ ಪ್ರೀತಿಗಾಗಿ ನಾನು ಯಾವತ್ತಿಗೂ ಚಿರಋಣಿಯಾಗಿರುತ್ತೇನೆ. ಬಲರಾಮ್, ಈ ನಿಮ್ಮ ಮಾತನ್ನು ಕೇಳಿದ್ರೆ ನೀವು ಎಲ್ಲಿ ನನಗಾಗಿ ಹುಟ್ಟಿ ಬಂದಿದ್ದೀರಾ ಅನ್ನಿಸ್ತಾ ಇದೆ. ಗೀತಾ, ನಾನು ಇಲ್ಲಿ ಹೆಚ್ಚು ಹೊತ್ತು ಇರುವುದು ಸರಿಯಲ್ಲ. ಆದಷ್ಟು ಬೇಗ ಬಯಸಿ ಬಂದ ಈ ರಾಜನ ಮನೆ ತಲುಪಲು. ಪೋಲಿ, ಅದೆಷ್ಟು ಅರ್ಜೆಂಟ್ ನಿಮ್ಗೆ? ಬಾರೇ ರಸಗುಲ್ಲ. ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಈ ಬಾಳಬಳ್ಳಿಗೆ ನೀನಾನೆಯಾದರೆ, ಈ ಬಾಳಬಳ್ಳಿಗೆ ನೀನಾನೆಯಾದರೆ, ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ.
ಲಾ 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 ಲಾ. ಲಾ 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 ಲಾ. ಲಾ 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 ಲಾ. ಲಾ 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 ಲಾ. ಗೀತಾ, ಎಂತ ಕೆಟ್ಟ ಕೆಲಸ ನೀ ಮಾಡುತ್ತಿರುವುದು? ಲೇ ತಲೆ ಹಿಡಕ ನನ್ನ ಮಗನೇ, ನಮ್ಮ ಮನೆಗೆ ಬಂದು ನಮ್ಮ ಮನೆ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕುತ್ತೀಯಲ್ಲೋ, ಇನ್ನು ನೀನು ಬದುಕಿರಬಾರದು ಮಗನೇ. ಏ ಮೈಲಾರಿ, ಮೊದಲು ಅವನ ಮೈ ಮೇಲಿನ ಕೈ ತೆಗಿ. ಅದು ಅಲ್ಲದೆ ಅವನನ್ನು ಹೊಡೆಯಲು ಅಧಿಕಾರ ನಿನಗೆ ಕೊಟ್ಟವ್ರು ಯಾರು? ನೀನಾ? ಯಾಕೆ? ಅವನು ನನಗೆ ಬೇಕಾದವನು. ಅವನಿಗೆ ಬಾ ಅಂತ ಹೇಳ್ದವಳೇ ನಾನು. ಮುಚ್ಚು ಬಾಯಿ. ಯಾರು ಇಲ್ಲದ ಸಮಯ ಸಾಧಿಸಿ ಇವನ ಜೊತೆ ಹಾರಾಡುತ್ತೀಯಲ್ಲ, ಎಷ್ಟು ದಿನದಿಂದ ನಡೆದಿದೆ ಈ ನಮ್ಮ ಕಳ್ಳ ವ್ಯವಹಾರ? ಎಲೆ ಮಣಿಮುರುಕ ನನ್ನ ಮಗನೇ, ಮತ್ತೊಬ್ಬರ ಬಾಳನ್ನು ಹಾಳು ಮಾಡುದು. ಮೈಲಾರಿ, ಹೇಗಿದೆ ಈ ಬಲರಾಮನ ಬ್ರಹ್ಮಾಸ್ತ್ರ? ಬಯಸಿದ ಹಕ್ಕಿಯನ್ನು ಕೊಕ್ಕಿ ಕೊಕ್ಕಿ ತಿನ್ನುವುದೇ ಈ ಬಲರಾಮನ ಕಾಯಕ. ಎಲೆ ಮಣಿಮುರುಕ ನನ್ನ ಮಗನೇ, ಮತ್ತೊಬ್ಬರ ಬಾಳನ್ನು ಹಾಳು ಮಾಡೋದಕ್ಕೆ ನಾಚಿಕೆ ಆಗುದಿಲ್ಲವೇ ನಿನ್ನ ಜನ್ಮಕ್ಕೆ? ಯಾಕಮ್ಮ ಗೀತಾ, ಯಾಕಮ್ಮ ಗೀತಾ ನಮ್ಮನ್ನು ಈ ರೀತಿ ತುತ್ತಿ ತುತ್ತಿ ಕೊಡ್ತಾ ಇದೆ ತಾಯಿ? ನೋಡಿ ಮಾವ, ಇದು ನನಗೆ ಸಂಬಂಧಪಟ್ಟ ವಿಷಯ. ಇದರಲ್ಲಿ ತಲೆ ಹಾಕುವ ಅವಶ್ಯಕತೆ ನಿಮಗಿಲ್ಲ. ನೀನು ಸೂಳೆ ಎಂದು ಬದುಕಬೇಕಾಗಿದ್ದರೆ ಸಿಟಿಯ ಬಸ್ ಸ್ಟ್ಯಾಂಡಿನಲ್ಲಿ ನಿಂತುಕೊಂಡು ಸೂಳೆಗಾರಿಕೆ ಆಗ ಕೈ ತುಂಬ ಹಣನಾದರೂ ಸಿಗುತ್ತಿತ್ತು. ಈ ರೀತಿ ಪ್ರೀತಿ ಪ್ರೇಮ ಎಂಬ ನಟನೆಯಿಂದ ನಟನೆ ಮಾಡುತ್ತೀಯಲ್ಲ ನೀನೊಂದು ಹೆಣ್ಣ. ಅಣ್ಣ, ಏನಿದು ಮನೆಯಲ್ಲಿ ರಾಧ ಅಂತ ಎಲ್ಲರೂ ಕೋಪದಿಂದ ಇದ್ದ ಹಾಗಿದೆ. ಬಾ ಸಂಗಮೇಶ ಬಾ, ಈ ನಿನ್ನ ಹೆಂಡತಿ ಮಾಡುತ್ತಿರುವ ಕೆಟ್ಟ ಕೆಲಸ ಏನೆಂದು ನೀನೇ ಕೇಳು. ರೀ, ಏನು ಮಾತನಾಡ್ತಾ ಇದ್ರ? ಏನಿದು ನಮ್ಮ ಮನೆಯಲ್ಲಿ? ಹೇಳಿ ಸ್ವಾಮಿ, ಹೇಳಿ. ಜಾನಕಿ, ಯಾರು ಇಲ್ಲದ ಸಮಯ ಸಾಧಿಸಿ ಕೆಟ್ಟ ರಕ್ತಕ ಹುಟ್ಟಿದ ಹೆಣ್ಣು ಈ ನಾಯಿ ಜೊತೆ ಹಾರಾಡುತ್ತಿದ್ದಾಳೆ. ಅಣ್ಣ, ಏನು ಹೇಳುತ್ತಿರುವೆ ಅಣ್ಣ? ಗೀತಾ ಇವನ ಜೊತೆ? ಛೇ, ಸಾಧ್ಯವಿಲ್ಲ ಅಣ್ಣ. ಇವಳು ನನ್ನ ಜೊತೆ ಸರಿ ಇಲ್ಲದಿರಬಹುದು, ಆದರೆ ಯಾವತ್ತಿಗೂ ಈ ರೀತಿ ಮೋಸ ಮಾಡುವ ಹೆಣ್ಣು ಇವಳಲ್ಲ ಅಣ್ಣ, ನೋಡೇ ರಾಕ್ಷಸಿ, ನೋಡು, ನೀನ್ ಈ ರೀತಿ ಮೋಸ ಮಾಡಿದರು ನಿನ್ನ ಮೇಲೆ ಅದೆಷ್ಟು ನಂಬಿಕೆ ಇಟ್ಟುಕೊಂಡಿದ್ದಾನಂತ ಚೆನ್ನಾಗಿ ನೋಡು. ಪಾಪ ಏನು ತಿಳಿಯದ ನನ್ನ ತಮ್ಮನಿಗೆ ಈ ರೀತಿ ಮೋಸ ಮಾಡುತ್ತೀಯಲ್ಲ, ದೇವರು ನಿನಗೆ ಖಂಡಿತವಾಗಿಯೂ ಕ್ಷಮಿಸುವುದಿಲ್ಲ. ಸಂಗಮೇಶ, ನಿನಗೆ ನಮ್ಮ ಮೇಲೆ ನಂಬಿಕೆ ಇಲ್ಲದಿದ್ದರೆ ನೀನೇ ನಿನ್ನ ಹೆಂಡತಿಯನ್ನು ಕೇಳು ಬಾಯಿ ಬಿಟ್ಟು, ಅವಳು ಮಾಡುತ್ತಿರುವ ಕೆಟ್ಟ ಕೆಲಸ ಏನೆಂದು. ಶೇಳು ಗೀತಾ, ಶೇಳು, ಇವ್ರು ಹೇಳ್ತಾರ ಮಾತು ನಿಜವಿದೆ. ಶೇಳಮ್ಮ, ಯಾಕಿರ್ತಿ ನಿಂತಿರುವೆ? ಗೀತಾ, ನಾನು ನಿನ್ನ ಗಂಡ ಕೇಳುತ್ತಿದ್ದೇನೆ, ಅದೇನಾಯ್ತಂತ ನೇರವಾಗಿ ಹೇಳು. ಹೇಳೇ ಮಾನಗೆಟ್ಟವಳೆ. ಸಂಗಮೇಶ್, ಅವಳು ಮೌನವಾಗಿ ನಿಂತಿರುವುದು ನಿನಗೆ ಅರ್ಥವಾಗಲಿಲ್ಲವೇ? ನಿಮಗೆಲ್ಲರಿಗೂ ಕೂಡ ಬಾಯಿ ಬಿಟ್ಟು ಬೇರೆ ಹೇಳಬೇಕೆ? ಮುಚ್ಚ ಬಾಯಿ, ಹುಚ್ಚ ನಾಯಿ. ನಮ್ಮ ಮನೆಗೆ ಬಂದು ನಮ್ಗೆ ರೀತಿ ಮಾತಾಡ್ತಾ ಇದ್ದಿಲ್ಲ, ನಾಚ್ಕೊಂಡು ಹೆಚ್ಚು ಜನ್ಮಕ್ಕೆ. ಲೇ ಬಂಡ ಬಲರಾಮ್, ನಾನಿಟ್ಟ ನಂಬಿಕೆಗೆ ಮಸಿ ಬಳಿದು ಬಿಟ್ಟಿಯಲ್ಲೋ. ಗೆಳೆಯನೆಂದು ನಂಬಿಸಿ ಈಗ ಅದೇ ಗೆಳೆಯನ ಹೆಂಡತಿಯ ಮೇಲೆ ಕಣ್ಣು ಹಾಕಲಿಕ್ಕೆ ನಿನಗೆ ನಾಚಿಕೆ ಆಗಲಿಲ್ಲವೇ ನಯವಂಚಕ ನನ್ನ ಮಗನೇ? ನಾಚಿಕೆ? ಏ ಹೇಸಿಗೆ ತಿನ್ನುವ ನಾಯಿಯೇ, ಎಷ್ಟು ದಿನದಿಂದ ನಡೆಯುತ್ತಿದೆ ಈ ನಿಮ್ಮ ಕಳ್ಳಾಟ? ಹೇಳೇ ಮತ್ತೊಬ್ಬರಿಗೆ ಸೆರಗು ಹಾಸುವ ಸೂಳೆ. ಹೊಡಿ ಸಂಗಮೇಶ್, ನಿನ್ನ ಮನಸ್ಸಿಗೆ ತೃಪ್ತಿ ಆಗುವವರೆಗೂ ಹೊಡಿ. ನೀನು ಹೊಡೆದ ನಂತರನು ನಾನು ಇದ್ದ ಘಟನೆಯನ್ನ ಹೇಳದಿದ್ರೆ ನಿನ್ನ ದೃಷ್ಟಿಯಲ್ಲಿ ಸೂಳಿಯಾಗಿ ಉಳಿತೀನಿ. ಹಾ, 1 ನಿಮಿಷ ತಾಳಿ. ಅಂದರೆ ನಿನ್ನ ಮಾತಿನ ಅರ್ಥ
ಒಂದ್ ನಿಮಿಷ. ಇನ್ಸ್ಪೆಕ್ಟರ್, ಮೊದಲು ಈ ಬಂಡ ಬಲರಾಮನ ಕೈಗೆ ಕೋಳ ಹಾಕಿ. ಗೀತಾ, ಏನು ಹೇಳ್ತಿರುವೆ ನೀನು? ಬಾಯ್ ಮುಚ್ಚೋ ಬಂಡ. ನೀನು ಕರೆದಾಗ್ಲೆಲ್ಲ ಬಂದು ಸೆರಗ ಹಾಸೋದಕ್ಕೆ ನಾನೇನು ಸೂಳೆ ಅಲ್ಲ. ಕ್ಷಮೆ ಕೇಳುದ? ದಯವಿಟ್ಟು ನೀವು ಕ್ಷಮೆ ಕೇಳಬೇಡಿ ಅಕ್ಕ. ಗೀತಾ, ನಾವು ಎಷ್ಟೇ ಕಠೋರವಾಗಿ ಮಾತನಾಡಿದರೂ ಅದನ್ನೆಲ್ಲ ಸಹಿಸಿಕೊಂಡು ಯಾಕೆ ಸುಮ್ಮನಿದ್ದೆ? ನೋಡಿ, ಇದ್ದ ವಿಷಯವನ್ನು ಖುದ್ದಾಗಿ ಹೇಳಿದರೆ ನಾವೇಕೆ ನಿನ್ನ ಮೇಲೆ ಕೈ ಮಾಡುತ್ತಿದ್ದೆವು? ಈಗ ಗೊತ್ತಿಲ್ಲದೆ ನಿನ್ನ ಮೇಲೆ ಕೈ ಮಾಡಿದ ಈ ಕೆಟ್ಟ ಹೃದಯವನ್ನು ಕ್ಷಮಿಸಿಬಿಡು ಗೀತಾ, ಕ್ಷಮಿಸಿಬಿಡು. ನೀವೆಲ್ಲರೂ ನನ್ನನ್ನ ಕ್ಷಮಿಸ್ಬೇಕು. ಇದ್ದ ಘಟನೆಯನ್ನ ನಿಮ್ಮ ಮುಂದೆ ಹೇಳಿದೆ ಮುಚ್ಚಿಟ್ಟಿದ್ದಕ್ಕೆ ಇದೆಲ್ಲ ತೊಂದರೆ ಆಯ್ತು. ಮಾವ, ದಯವಿಟ್ಟು ನನ್ನ ಕ್ಷಮಿಸಿ. ಗೀತಾ, ಗೀತಾ, ನಮ್ಮ ಮಾನ ಘನತೆ ಗೌರವ ಕಾಪಾಡಿದ ಮಾತಾಯಮ್ಮ ನೀನು. ಮಹಾತಾಯಿ, ನಿನ್ನಂತ ಹೆಣ್ಣು ನನ್ನ ತಮ್ಮನ ಹೆಂಡತಿಯಾಗಿ ಸಿಕ್ಕಿದ ನಮ್ಮ ಪುಣ್ಯ ತಾಯಿ, ನಮ್ಮ ಪುಣ್ಯ. ಮಾವ, ನಿಮ್ಗೆ ಇನ್ನೊಂದು ಮುಖ್ಯವಾದ ವಿಷಯ. ನಿಮ್ಮ ತಂಗಿಯನ್ನು ಕೊಲೆ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದು ಬೇರೆ ಯಾರು ಅಲ್ಲ, ಈ ಊರಿನ MLA ರಂಗೇಗೌಡ. ಈ ಬಲರಾಮನಿಗೆ ಜೈಲಿಗೆ ಹೋಗೋದಂದ್ರೆ ಅದೇನು ಹೊಸದಲ್ಲ. ಮತ್ತೆ ಹಿಂತಿರುಗಿ ಬರುತ್ತೀನಿ ಎಂಬುದು ನೆನಪಿನಲ್ಲಿಟ್ಟುಕೋ. ಹಾಗೆ ತೋರಿಸ್ತೀನಿ ನಾನು ಯಾರೆಂಬುವುದನ್ನು. ಇನ್ಸ್ಪೆಕ್ಟರ್, ಎಳೆದೊಯ್ಯಿರಿ ಬಂದ ಬಲರಾಮ್ನನ್ನ. ಅರೆಸ್ಟ್ ಮಾಡ್ಕೊಂಡು ನಡೆಯೋಣ. ಇವನನ್ನು ಒದ್ದು ಒಳಗೆ ಹಾಕ್ತೇನೆ ಮೇಡಮ್. ಗೀತಾ, ಏನಮ್ಮ ಇದೆಯಲ್ಲ? ನೀನ್ ಯಾರೆಂದು ತಿಳಿಯದೆ ಬಾಯಿಗೆ ಬಂದಾಗೆ ಮಾತನಾಡಿ ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು ಗೀತಾ, ಕ್ಷಮಿಸಿ ಬಿಡು. ಹೌದು ಗೀತಾ, ನೀನೊಬ್ಬ ಈ CBI ಅಧಿಕಾರನದೇ ಬಾಯಿಗೆ ಬಂತೆ ಮಾತಾಡಿದೀವಿ. ದಯವಿಟ್ಟು ನಮ್ಮ ತಪ್ಪನ್ನು ಕ್ಷಮಿಸಿ ಬಿಡ. ನಾವು ಚಿಕ್ಕವರಿರುವಾಗ ನಮ್ಮ ತಂಗಿಯನ್ನು ಕೊಲೆ ಮಾಡಿ ಬಿಸಾಕಿ ಹೋದೆಯೋ ಮಗನೇ. ಯಾವುದೇ ಪಾತಾಳದಲ್ಲಿ ಅಡಗಿ ಬಿಡಲಾರೆ ಮಗನೇ. ನೋಡಿ ಮೈಲಾರಿ, ಕಾನೂನನ್ನ ಕೈಗೆ ತೆಗೆದುಕೊಳ್ಬೇಡಿ. ಅವನನ್ನ ಹೇಗೆ ಅರೆಸ್ಟ್ ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಹೌದು ಬೈಲಾರಿ. ನಡೀರಿ, ಎಲ್ಲರೂ ಸೇರಿ ದೇವರಿಗೆ ತುಪ್ಪ ದೀಪ ಹಚ್ಚೋಣ.